Now, with that application and with that timeless truth, how can you make it into a sermon? ಅದೇ ಅನ್ವಯಿಸುವಿಕೆಯನ್ನು ಹಿಡಿದುಕೊಂಡು ನೀವು ಅದೇ ಸಮಯರಹಿತವಾದ ಸತ್ಯವನ್ನು ಹಿಡಿದುಕೊಂಡು ಹೇಗೆ ಒಂದು ಸರ್ಮನ್ ಅಥವಾ ಬೋಧನೆಯನ್ನ ಮಾಡಬಹುದು ಎಂಬುದಾಗಿ ನಾವು ಕಲಿಯೋಣ. I want to give you 4 simple steps, basic steps. 4 ಒಂದು ಹಂತಗಳನ್ನ, ಬೇಸಿಕ್ ಹಂತಗಳನ್ನ ನಾನು ನಿಮಗೆ ಹೇಳ್ತೇನೆ. To prepare very nice sermon. ಒಂದು ಉತ್ತಮವಾದಂತಹ ಬೋಧನೆಯನ್ನ ಸೃಷ್ಟಿಸಲು. The sermon that people will remember. ಈ ಒಂದು ನಾನು ಹೇಳುತ್ತಿರುವಂತಹ ಬೋಧನೆ, ಈ ಒಂದು ಸ್ಟೆಪ್ಸ್ ಅನ್ನು ನೀವು ಹಿಂಬಾಲಿಸಿದ್ರೆ ಜನರು ಇದನ್ನ ನೆನಪಿನಲ್ಲಿ ಇಟ್ಕೊಳ್ತಾರೆ. Okay, the first step is to create interest. ಮೊದಲನೇ ಹಂತ ಒಂದು ಆಸಕ್ತಿಯನ್ನ ಸೃಷ್ಟಿಸುವಂತದ್ದು. This is the first step for you when you are preaching. ಈ ಬೋಧನೆ ಮಾಡುವಾಗ ಇದೇ ಮೊದಲನೇ ಸ್ಟೆಪ್ ಆಗಿದೆ. Statistics say ಸ್ಟಾಟಿಸ್ಟಿಕ್ಸ್ ಹೇಳ್ತದೆ that the attention span of a person reduced so much now. ಈಗ ಮನುಷ್ಯನ ಒಂದು ನಿಯಂತ್ರಣ ಶಕ್ತಿ ತುಂಬಾ ಕಮ್ಮಿ ಆಗ್ತಾ ಇದೆ. Okay, now attention span of person is only 5 seconds. 5 ಸೆಕೆಂಡ್ಸ್ ಮಾತ್ರ ಅಂತ ಅವನು ಗಮನವಿಟ್ಟು ಯಾವ್ದಾದ್ರು ಕೇಳ್ತಾನೆ. But if you can make it creative, a ಆದ್ರೆ little bit ನೀವು ಅದನ್ನ- attractive the beginning itself. ಆದ್ರೆ ನೀವು ಅದನ್ನ ಒಂದು ಕ್ರಿಯೇಟಿವ್ ಸೃಜನಶೀಲತೆಯಿಂದ ಆಸಕ್ತಿ ಬರುವಾಗೆ ಮಾಡಿದ್ರೆ, Okay, and ಮೊದಲಿನಿಂದ it is like a hook. They will be with you throughout the sermon. ಅದು ಒಂದು ಕೊಕ್ಕೆಯ ರೀತಿಯಲ್ಲಿ ಆಗಿರುತ್ತದೆ. ಅವರು ನಿಮ್ಮ ಜೊತೆ ಫುಲ್ ಸರ್ಮನ್ ಹೊರಗೆ ಇರ್ತಾರೆ. Okay, so in this step, what you have to do is you have to present the problem. ಈ ಒಂದು ಹಂತದಲ್ಲಿ ನೀವೇನ್ ಮಾಡ್ಬೇಕಾಗಿದೆ, ಸಮಸ್ಯೆಯನ್ನು ಫಸ್ಟ್ ಮುಂದಿಡ್ಬೇಕಾಗಿದೆ. Presenting conflict, ಜಗಳಗಳು ಅಥವಾ ನಮಗೆ ವ್ಯತಿರೇಕವಾಗಿ ಏನಿದೆ ಅದರ ಕುರಿತಾಗಿ ವಿವಾದಗಳನ್ನ ಮುಂದಿಡುವಂತದ್ದು. Oh, you have to show the people that this message that I'm going to share is going to touch the needs of everyone. ನೀವು ಹೇಳ್ಬೇಕಾಗಿದೆ, ನಾನು ನಿಮಗೆ ಈಗ ಹಂಚುವಂತಹ ಬೋಧನೆ ನಿಮ್ಮೆಲ್ಲರ ಒಂದು ಅವಶ್ಯಕತೆಗಳನ್ನ ಮುಟ್ಟುತ್ತದೆ. Okay, it should touch the needs of everyone, right? ನಿಮ್ಮ ಎಲ್ಲ ಅವಶ್ಯಕತೆಗಳನ್ನ ಅದು ಮುಟ್ಟುತ್ತದೆ ಎಂಬುದಾಗಿ. All these you have to present within 10 minutes, first 10 minutes. ಇದೆಲ್ಲವನ್ನು ನೀವು ಮೊದಲನೇ 10 ನಿಮಿಷದಲ್ಲಿ ಹೇಳಿ, First 10 minutes ನಲ್ಲಿ ನೀವು ಈ ರೀತಿಯಲ್ಲಿ ಪ್ರೆಸೆಂಟ್ ಮಾಡಬಹುದು. Then we go to the second step. ಎರಡನೇ ಒಂದು ಹೆಜ್ಜೆ. Okay, so in the second step you are applying the problem to everybody who's sitting there. ಇಲ್ಲಿ ಬೋಧನೆಯನ್ನು ಕೇಳ್ತಿರುವಂತಹ ಪ್ರತಿಯೊಬ್ಬರ ಮೇಲೆ ನೀವು ಈ ಸಮಸ್ಯೆಯನ್ನ ಅಪ್ಲೈ ಮಾಡುವಂತದ್ದಾಗಿದೆ. ಸಮಸ್ಯೆಯನ್ನ ಕೇಳುವಂತಹ ಜನರ ಮೇಲೆ ಅನ್ವಯಿಸುವಂತದ್ದು. In this step, what you're doing is you're using some illustrations. ಈ ಒಂದು ಹಂತದಲ್ಲಿ ನೀವು ಕೆಲವು ಎಕ್ಸಾಂಪಲ್ಸ್, ಉದಾಹರಣೆಗಳನ್ನ ತರುವಂತದ್ದಾಗಿದೆ, ಸನ್ನಿವೇಶಗಳನ್ನು ಇಡುವಂತದ್ದಾಗಿದೆ. You have to use some stories. ನೀವು ಕೆಲವು ಕಥೆಯನ್ನು ಹೇಳಬೇಕಾಗಿದೆ. Okay, see for example, ಉದಾಹರಣೆಗೆ Jesus was walking on the seashore ಯೇಸು ಸ್ವಾಮಿ ಆ ಕಡಲಿನಲ್ಲಿ ನಡೆಯುತ್ತಾ ಇದ್ರು. and he saw some people preparing salt there, salt. ಅಲ್ಲಿ ಕೆಲವು ಜನರು ಉಪ್ಪನ್ನ ಮಾಡುತ್ತಿರುವುದನ್ನ ಯೇಸು ನೋಡಿದ್ರು. What they do is they dig a hole and they put the water there and they wait for it to dry. ಅಲ್ಲಿ ಅವರೊಂದು ಇದ್ ಮಾಡ್ತಾರೆ, ಏನೊಂದು ಒಂದು ಗುಂಡಿ ಮಾಡ್ತಾರೆ, ಗುಂಡಿ ತೋಡಿ ಅದ್ ನೀರ್ ತುಂಬ್ಲಿಕ್ಕೆ ಕಾಯ್ತಾರೆ, ಆಮೇಲೆ ಅದು ಡ್ರೈ ಆಗುವವರೆಗೆ ಕಾಯ್ತಾರೆ. So they prepare the salt, purify the salt. ಅವರು ಉಪ್ಪನ್ನ ಆ ರೀತಿ ಒಂದೊಂದು ಪದ್ಧತಿಯಲ್ಲಿ ಮಾಡಿ ಅದನ್ನ ಶುದ್ಧೀಕರಿಸ್ತಾರೆ. You know, he used that to tell the people or disciples that you are like this salt of this earth. ಆ ಒಂದು ಇಲ್ಲಸ್ಟ್ರೇಷನ್ ಅನ್ನ ಯೂಸ್ ಮಾಡಿ ನೀವೇ ಈ ಲೋಕಕ್ಕೆ ಒಂದು ಉಪ್ಪಾಗಿದ್ದೀರಾ ಎಂಬುದಾಗಿ ಹೇಳ್ತಾ ಇದ್ದಾರೆ. Praise the Lord. So you are the salt of the earth. ನೀವೇ ಈ ಲೋಕಕ್ಕೆ ಉಪ್ಪಾಗಿದ್ದೀರಾ ಎಂಬುದಾಗಿ ದೇವರು ಯೇಸು ಸ್ವಾಮಿ ಹೇಳ್ತಾ ಇದ್ರು. From where he got that story? From where he got that story? ಅವರಿಗೆ ಎಲ್ಲಿಂದ ಆ ಕತೆ ಬಂತು? Why he was using some example of salt? ಯಾಕೆ ಉಪ್ಪಿನ ಒಂದು ಉದಾಹರಣೆ ಯೂಸ್ ಮಾಡ್ತಿದ್ರು? There he is trying to explain that salt is a preservative. ಅವ್ರು ಹೇಳ್ತಾ ಇದ್ರು ಉಪ್ಪು ಒಂದು ಪ್ರಿಸರ್ವ್ ಮಾಡ್ತದೆ, ಯಾವ್ದಾದ್ರು ಕಾಪಾಡ್ತದೆ ಯಾವ್ದಾದ್ರು ಒಂದು ವಸ್ತು ಹಾಳಾಗದ ರೀತಿಯಲ್ಲಿ. Okay, so and also it adds taste. ಅದು ಒಂದು ಆಹಾರಕ್ಕೆ ರುಚಿ ಕೂಡ ತರ್ತದೆ. Praise the Lord. And he is using that example that he has seen in front of him. ಆತನು ಕಣ್ಣಲ್ಲಿ ನೋಡಿದಂತ ಒಂದು ಉದಾಹರಣೆಯನ್ನ ಆತನು ಬೋಧನೆಗೆ ಉಪಯೋಗಿಸ್ತಾನೆ. Okay, use simple examples to apply the problem to the people. ಜನರ ಒಂದು ಸಮಸ್ಯೆಗಳನ್ನ ಅವರಿಗೆ ತಿಳಿಸಲು ನೀವು ಸಿಂಪಲ್ ಆದಂತಹ ಉದಾಹರಣೆ ಇಲ್ಲಸ್ಟ್ರೇಷನ್ಸ್ ಅನ್ನ ಯೂಸ್ ಮಾಡಬೇಕಾಗಿದೆ. Okay, and we'll go to the third step. ಮೂರನೇ ಹಂತ, Point them to the scriptures. ಅಂದ್ರೆ ಸತ್ಯವೇದವನ್ನು ಅವರಿಗೆ ನೀವು ಅವರ ಸತ್ಯವೇದದ ಕಡೆ ಅವರ ಗಮನವನ್ನು ಹಾಸಿರಿ ಎಂಬುದಾಗಿ. Okay, so ನೀವು ಅವರಿಗೆ ಸತ್ಯವೇದವನ್ನು ಈಗ ಸೊಲ್ಯೂಷನ್ ಆಗಿ ತೋರಿಸ್ಕೊಡ್ತಿದ್ರಿ, ಪರಿಷ್ಕಾರವಾಗಿ, right? So in this step we are pointing them towards the solution, that is the word of God. You have to do the Bible study. ನೀವು ಸತ್ಯವೇದ ಧ್ಯಾನ ಮಾಡಬೇಕಾಗಿದೆ. Okay, you have to do the Bible study. Come to this application. ನೀವು ಅಪ್ಲಿಕೇಶನ್ ಗೆ ಬರಬೇಕಾಗಿದೆ ಈ ಹಂತದಲ್ಲಿ. And that application only you are showing here. ಅಲ್ಲಿ ಅನ್ವಯಿಸುವಿಕೆ ನಿಮಗೆ ಏನ್ ಸಿಕ್ಕಿತೋ ಅದನ್ನೇ ನೀವು ಇಲ್ಲಿ ಈ ಒಂದು ಮೂರನೇ ಹಂತದಲ್ಲಿ ತೋರಿಸುವಂತದ್ದಾಗಿದೆ. Without studying Bible, how you will show this? ಸತ್ಯವೇದವನ್ನ ನೀವು ಧ್ಯಾನಿಸದೆ ಹೋದ್ರೆ ಇದನ್ನ ಹೇಗೆ ನೀವು ತೋರಿಸಲು You can't show this. You have to copy from somewhere. ನಿಮಗೆ ಇದನ್ನು ತೋರಿಸಲು ಸಾಧ್ಯವಿಲ್ಲ. ಅಧ್ಯಯನ ಮಾಡದೆ ನೀವು ಎಲ್ಲಿಂದಾದ್ರೂ ಕಾಪಿ ಮಾಡಬೇಕಾಗಿದೆ. Okay, ಅಂದ್ರೆ ಈ ಸ್ಟೆಪ್ ನಿಮಗೆ ಮೊದಲೇ ಗೊತ್ತುಂಟು, ಹಂಗಾಗಿ ಇದನ್ನು ನೀವು ಇಲ್ಲಿಂದ ಪ್ರಿಪೇರ್ ಮಾಡ್ತೀರಿ. Okay, ಅಂದ್ರೆ ಈ ಒಂದು ಮೂರನೇ ಹಂತಕ್ಕೆ ನೀವು ಆಲ್ರೆಡಿ ಅಧ್ಯಯನದಲ್ಲಿ ಮಾಡಿ ತಿಳಿದಿದ್ದೀರಾ ಅನ್ವಯಿಸುವಿಕೆ. ಸೊ ಈ ಒಂದು ಆಧಾರವಿಟ್ಕೊಂಡು ನೀವು ಎರಡನೇ ಮತ್ತು ಮೊದಲನೇ ಹಂತವನ್ನು ಕಟ್ಟುವಂತದ್ದಾಗಿದೆ. Okay, praise God. Praise the Lord. And the last step,
ಕೊನೆಯ ಅಂಶ, That is ಕೊನೆಯ ಹಂತ, to inspire people to take action. ಜನರು ಒಂದು ತೀರ್ಪು ಅಥವಾ ಒಂದು ಕಾರ್ಯ ಮಾಡುವ ಹಾಗೆ ಪ್ರೇರೇಪಿಸುವಂತದ್ದಾಗಿದೆ. If they don't take any action, ಅವರು ಯಾವ್ದಾದ್ರೂ ಒಂದು ಕಾರ್ಯ ಮಾಡದೆ ಹೋದಲ್ಲಿ it's like listening to a nice story. ಒಂದು ಒಳ್ಳೆಯ ಕಥೆಯನ್ನು ಕೇಳಿದ ಉಪಾಧಿಯಲ್ಲಿ ಇರ್ತದೆ. They have to apply in their life, ಅವರ practice it, right? ಜೀವಿತದಲ್ಲಿ ಅದು ಅವರು ಕಾರ್ಯರೂಪಕ್ಕೆ ತರಬೇಕಾಗಿದೆ, ಅನ್ವಯಿಸಬೇಕಾಗಿದೆ. Praise God. Praise the Lord. So you inspire the people to take action in their life. ಸೊ ಜನರು ತಮ್ಮ ಜೀವಿತದಲ್ಲಿ ಕಾರ್ಯರೂಪಕ್ಕೆ ಯಾವ್ದನ್ನಾದ್ರೂ ತರಲಿಕ್ಕೆ ಅವರಿಗೆ ಒಂದು ಉದ್ದೇಶ ಇರಬೇಕಾಗಿದೆ. Today I want to share few tips to how to take this forward. ಇದನ್ನ ಹೇಗೆ ಮುಂದೆ ವರಿಸಬಹುದು ಎಂಬುದಾಗಿ ಕೆಲವು ನಿಮಗೆ ಟಿಪ್ಪಣಿಗಳನ್ನ ನಾನು ಕೊಡ್ತೇನೆ. A good preacher is a good listener. ಒಳ್ಳೆಯಾಗಿ ಬೋಧನೆ ಮಾಡುವವರು ಒಳ್ಳೆ ಕೇಳುವವರಾಗಿರ್ತಾರೆ ಎಂಬುದಾಗಿ. Okay, so good preacher is a good listener. ಒಳ್ಳೆಯದಾಗಿ ಬೋಧನೆ ಮಾಡುವವರು ಒಳ್ಳೆಯದಾಗಿ ಬೋಧನೆ ಕೇಳ್ತಾರೆ ಕೂಡ ಎಂಬುದಾಗಿ ಬರ್ತದೆ. All right, so in another way you can say, if you want everybody to listen to your sermon, you better listen to the sermon that is preached to you. ಇನ್ನು ವಚನದಲ್ಲಿ ಹೇಳ್ಬೇಕಿದ್ರೆ ಸುಲಭವಾಗಿ ಬೇರೆಯವರು ನಿಮ್ಮ ಬೋಧನೆಯನ್ನು ಕೇಳಬೇಕೆಂಬುದಾಗಿ ನೀವು ಆಶಿಸಿದ್ರೆ ನೀವು ಕೂಡ ಇತರರ ಬೋಧನೆಗಳನ್ನ ಕೇಳಬೇಕಾಗಿದೆ. Okay, long back we did not have a habit of listening. ಕೇಳುವಂತ ಒಂದು ಅಭ್ಯಾಸ ನಮ್ಮಲ್ಲಿ ಇರಲಿಲ್ಲ. We always wanted to share something. ಯಾವಾಗ ಸಹ ಹಂಚಬೇಕೆಂಬುದಾಗಿ ಆಸಕ್ತಿ If somebody is sharing, ನನ್ಗೆ ಗೊತ್ತಿದೆ. ಯಾರಾದ್ರೂ ಹಂಚ್ತಾ ಇದ್ರೆ ನನ್ಗೆ ಗೊತ್ತಿದೆ ಎಂಬುದಾಗಿ ಭಾವನೆ ಇತ್ತು. Okay, but then we understood that we have to listen carefully the word that is preached to us. ಆದ್ರೆ ನನ್ಗೆ ಈಗ ಅರ್ಥ ಆಯ್ತು, ನಾವು ಫಸ್ಟ್ ದೇವರ ವಾಕ್ಯ ನಮಗೆ ಯಾರೆಲ್ಲ ಬೋಧಿಸ್ತಾರ ಅದನ್ನ ಸರಿಯಾಗಿ ಕಿವಿಗೊಟ್ಟು ಕೇಳಬೇಕಾಗಿದೆ. See, preaching or teaching or even the Bible study that is happening, it's not happening just by chance. ದೇವರ ವಾಕ್ಯವನ್ನು ಹಂಚುವಂತದ್ದು, ಸತ್ಯವೇದ ಅಧ್ಯಯನ ಆಗುವಂತದ್ದು ಸುಮ್ಮನೆ ಅದೊಂದು ಆಕಸ್ಮಿಕವಾಗಿ ನಡೆಯುತ್ತಾ ಇಲ್ಲ. Right? It is God's call. ದೇವರ ಒಂದು ಉದ್ದೇಶವಿಟ್ಟೆ ಇದು ನಡೆಯುತ್ತಾ ಇದೆ. Without God's calling, you wouldn't have left all your works and sit here. ದೇವರ ಕರೆಯುವಿಕೆ ಇಲ್ಲದೆ ನೀವೆಲ್ಲರೂ ನಿಮ್ಮ ಕೆಲಸಗಳನ್ನು ಬಿಟ್ಟು ಇಲ್ಲಿ ಕೂತ್ಕೊಳ್ತಾ ಇರ್ಲಿಲ್ಲ. Or even to come to Sunday service also. ಅಥವಾ ಭಾನುವಾರ ಒಂದು ಆರಾಧನೆಗೆ ಕೂಡ ನೀವು ಬರ್ತಾ ಇರ್ಲಿಲ್ಲ. Without God's calling, I wouldn't have prepared this. ದೇವರ ಕರೆಯುವಿಕೆ ಇಲ್ಲದಿದ್ರೆ ನಾನು ಇದೆಲ್ಲ ಅಂಶಗಳನ್ನ ತಯಾರಿ ಮಾಡ್ತಾ I ಇರ್ಲಿಲ್ಲ. would rather enjoy somewhere. ಎಲ್ಲಿಯಾದ್ರೂ ಬೇರೆ ಕಡೆ ಎಂಜಾಯ್ ಮಾಡ್ತಾ ಇದ್ದೆ. Right? Because God's call is there. ಯಾಕಂದ್ರೆ ದೇವರ ಒಂದು ಕರೆಯುವಿಕೆ ಇದೆ. We have to practice some things. It's called as spiritual disciplines in our life. ಆತ್ಮಿಕವಾದಂತಹ ಶಿಸ್ತು ನಮ್ಮ ಜೀವಿತದಲ್ಲಿ ನಾವು ಹಿಂಬಾಲಿಸಬೇಕಾಗಿದೆ. Right? The first thing is to be a good listener. ಮೊದಲನೇದಾಗಿ ಒಳ್ಳೆಯಾಗಿ ಕೇಳುವಂತವರಾಗಿರ್ಬೇಕು ನಾವು. Okay, good listener. ಒಳ್ಳೆಯದಾಗಿ ಕಿವಿ ಕೊಟ್ಟು ಕೇಳುವವರಂತವರಾಗಿರ್ಬೇಕು. Okay, there is another reason why you should listen. ಎರಡನೇ ಕಾರಣ ಇದೆ, ನೀವು ಯಾಕೆ ದೇವರ ವಾಕ್ಯಕ್ಕೆ ಕಿವಿ ಕೊಡಬೇಕೆಂಬ. Okay, what is the first reason? First reason is, if you want others to listen to your sermon, you better listen to the ಮೊದಲನೇ sermon that is ಕಾರಣ preached to you. ಬೇರೆಯವರು ನಿಮ್ಮ ವಾಕ್ಯವನ್ನು ಬೋಧನೆಯನ್ನು ಕೇಳಬೇಕಿದ್ರೆ ನೀವು ಕೂಡ ಅವರು ಬೋಧನೆ ಮಾಡಿದಾಗ ಅವರ ಬೋಧನೆಗಳನ್ನ ಕಿವಿಗೊಟ್ಟು ಕೇಳುವಂತದ್ದಾಗಿದೆ. You have to be a good listener because it will develop your faith. ನೀವು ಒಳ್ಳೆಯಾಗಿ ಕಿವಿಗೊಟ್ಟು ಕೇಳುವಂತವರಾದ್ರೆ ಇದು ನಿಮ್ಮ ನಂಬಿಕೆಯನ್ನು ಬಲಗೊಳಿಸುತ್ತದೆ. Okay, it will develop your faith and that will ultimately affect your preaching also. ನಿಮ್ಮ ನಂಬಿಕೆಯನ್ನು ಇದು ಹೆಚ್ಚಿಸುತ್ತದೆ, ಅದರ ಮೂಲಕವಾಗಿ ನೀವು ಕೂಡ ಒಳ್ಳೆಯ ಬೋಧನೆಗಳನ್ನು ಮಾಡಲು ಸಾಧ್ಯವಾಗ್ತದೆ. Okay, there is a good thing in listening and bad thing in listening. ಕೇಳುವಂತದ್ರಲ್ಲಿ ಒಳ್ಳೆ ಅಂಶಗಳಿವೆ, ಕೆಟ್ಟ ಅಂಶಗಳಿವೆ. If depending on whom you are listening to. ನೀವು ಯಾರೋ ಒಂದು ಬೋಧನೆ ಕೇಳ್ತಾ ಇದ್ದೀರಾ ಅದರ ಮೇಲೆ ಇದು ಅವಲಂಬಿತವಾಗಿದೆ. If you are listening to the right preaching, ನೀವು ಸರಿಯಾದ ಬೋಧಕರು ಬೋಧನೆಗೆ ಕಿವಿಗೊಡ್ತಾ ಇದ್ರೆ, you will also point to the right scriptures to the people. ನೀವು ಕೂಡ ಸರಿಯಾದಂತಹ ವಚನಗಳನ್ನ ಜನರಿಗೆ ತೋರಿಸುವಂತವರಾಗ್ತೀರಾ. But if you are listening to the preaching that is very contradicting. ಆದ್ರೆ ನೀವು ಕೇಳುತ್ತಿರುವಂತಹ ಬೋಧನೆ ದೇವರ ವಾಕ್ಯಕ್ಕೆ ವಿರೋಧವಾದ ಬೋಧನೆ ಆಗಿದ್ರೆ, Okay, but this wrong preaching comes very subtly, very simple way. ತುಂಬಾ ಸುಲಭವಾಗಿ ತಪ್ಪು ಬೋಧಕರ ಬೋಧನೆಗಳು ನಮಗೆ ಕೇಳಲಿಕ್ಕೆ ಸಿಗ್ತದೆ. That's why Jesus said the wolves in the sheep clothing. ಆದುದರಿಂದ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಕುರಿ ವೇಷದಲ್ಲಿ ಬರುವಂತಹ ತೋಳ ಎಂಬುದಾಗಿ, ತೋಳದ ಉಪಾಧಿಯಲ್ಲಿ ಬರ್ತಾರೆ. So whom you are listening to is very important. ನೀವು ಯಾರಿಗೆ ಕೇಳ್ತಾ ಇದ್ದೀರಾ ಅದು ತುಂಬಾ ಪ್ರಮುಖವಾದಂತಹ ಸಂಗತಿ. How do you know if the person whom you are listening to is a good preacher or bad preacher? ನೀವು ಕೇಳುವಂತಹ ಬೋಧಕರು ಒಳ್ಳೆ ಬೋಧಕರು ಅಥವಾ ತಪ್ಪು ಬೋಧಕರು ಎಂಬುದಾಗಿ ನಿಮಗೆ ಹೇಗೆ ಗೊತ್ತಾಗ್ತದೆ? When your foundation is strong. ನಿಮ್ಮ ಅಸ್ತಿವಾರವು ಭದ್ರವಾಗಿದ್ರೆ So ನಿಮಗೆ ಗೊತ್ತಾಗ್ತದೆ. for your foundation to be strong in the word of God, go back to inductive Bible study. ನಿಮ್ಮ ಅಸ್ತಿವಾರ ದೇವರ ವಾಕ್ಯದಲ್ಲಿ ಸ್ಥಿರವಾಗಿರ್ಬೇಕಿದ್ರೆ ನೀವು ಹಿಂದೆ ಹೋಗ್ಬೇಕಾಗಿದೆ ಇಂಡಕ್ಟಿವ್ ಸ್ಟಡಿಯ ಹಂತಕ್ಕೆ. Okay, praise the Lord. So listening can affect you in a positive way, or it can also drift you away from faith. ಇದಾಗಿ ಬೋಧನೆಗಳನ್ನು ಕೇಳುವಂತದ್ದು ನಿಮ್ಮನ್ನು ನಂಬಿಕೆಗೆ ಇನ್ನಷ್ಟು ಆಳವಾಗಿರಿಸಬಹುದು, ನಿಮ್ಮನ್ನು ನಂಬಿಕೆಯಿಂದ ದೂರ ಕೂಡ ಆಗಿರಿಸಬಹುದು. ನಾನು ಹೇಗೆ ಅಂತ ನಿಮಗೆ ಹೇಳಿದೆ ವಿವರಿಸಿ. So by the fruit of the preacher you will know whether it's a good preacher. ಆ ಒಂದು ಬೋಧಕರು ಅನುಭವಿಸುತ್ತಿರುವಂತಹ ಫಲಗಳ ಮೇರೆಗೆ ನಿಮಗೆ ಗೊತ್ತಾಗ್ತದೆ ಅವರು ತಪ್ಪು ಬೋಧಕರು ಅಥವಾ ಸರಿಯಾದ ಬೋಧಕರು ಎಂಬುದಾಗಿ. So Jesus himself said, how do you find a false prophet? By the fruit that they bear. ಅವರು ಕೊಡುವಂತಹ ಒಂದು ಫಲಗಳ ಮೂಲಕವಾಗಿ ಅವರು ತಪ್ಪು ಬೋಧಕರು ಸರಿಯಾದ ಬೋಧಕರು ಎಂಬ ಅರಿವು ನಮಗೆ ಆಗ್ತದೆ. Hallelujah, praise the Lord. Yeah. All right, the second thing, ಎರಡನೇ ವಿಷಯ, concentrate on spiritual growth rather than your intellectual growth. ಆತ್ಮಿಕವಾದಂತಹ ಬೆಳವಣಿಗೆಯಲ್ಲಿ ನೀವು ಹೆಚ್ಚಾದ ಗಮನವನ್ನು ಕೊಡಬೇಕು, ನಿಮ್ಮ ಶಾರೀರಿಕ ವಲಯದ ಜ್ಞಾನದ ಬೆಳವಣಿಗೆಯಲ್ಲ ಅಲ್ಲ. Concentrate on spiritual growth. ಆತ್ಮಿಕವಾದ ಬೆಳವಣಿಗೆಯಲ್ಲಿ ನೀವು ಹೆಚ್ಚಾದಂತಹ ಒಂದು
ಲಕ್ಷ್ಯವನ್ನು ಕೊಡಬೇಕಾಗಿದೆ. Okay, so when we are preparing for a sermon, ನಾವು ಒಂದು ಬೋಧನೆಗೆ ಪ್ರಿಪೇರ್ ಮಾಡ್ತಾ ಇರುವಾಗ we can intellectually prepare like this. ನಾವು ಒಂದು ಲೌಕಿಕವಾದಂತಹ ಜ್ಞಾನದಲ್ಲಿ. ಜ್ಞಾನದಲ್ಲಿ ಈ ರೀತಿಯಾಗಿ ಪ್ರಿಪೇರ್ ಮಾಡಬಹುದು. Okay, but you see, for example, if you know these steps, you can make any sermon without much help of the Holy Spirit. ಉದಾಹರಣೆಗೆ ಪವಿತ್ರಾತ್ಮನ ಹೆಚ್ಚು ಸಹಾಯವಿಲ್ಲದೆ ನಿಮಗೆ ಈ ಎಲ್ಲ ಹಂತಗಳು ಗೊತ್ತಿದ್ರೆ ನೀವೊಂದು ಬೋಧನೆ ಮಾಡಬಹುದು. But doing like that will not bear any fruit. ಆದರೆ ಒಳ್ಳೆಯ ಫಲವು ಇದರಿಂದ ನಿಮಗೆ ಸಿಕ್ಕುವಂತದ್ದಾಗುವುದಿಲ್ಲ. Okay, no, there won't be any fruit with that. ಯಾವ ಫಲವು ಸಿಗುವುದಿಲ್ಲ. Word of God by itself is very powerful. ದೇವರ ವಾಕ್ಯ ಅದರಷ್ಟಕ್ಕೆ ಅದು ತುಂಬಾ ಶಕ್ತಿಯುತವಾದದ್ದು. So there will be some lives that will be touched definitely. ಕೆಲವು ಒಂದು ಆತ್ಮಗಳು ಈ ವಚನಗಳಿಂದ ಮುಟ್ಟಲ್ಪಡುತ್ತದೆ, ಹೌದು. But if your sermon is coming from here, not from here, ಆದ್ರೆ ನಿಮ್ಮ ಬೋಧನೆಯು ಇಲ್ಲಿಂದ ಬರುವಂತದ್ದಾದ್ರೆ ಇಲ್ಲಿಂದ ಅಲ್ಲ ಆದ್ರೆ okay, then it won't transform anybody. ಅಂದ್ರೆ ಅದು ಯಾರನ್ನು ಪರಿವರ್ತನೆ ಮಾಡಲು ಸಾಧ್ಯವಾಗುವುದಿಲ್ಲ. So you focus on, concentrate yourself on spiritual growth more than intellectual growth. ಆದುದರಿಂದ ಜ್ಞಾನದಲ್ಲಿ ಬೆಳೆಯೋದಕ್ಕಿಂತ ಹೆಚ್ಚಾಗಿ ನೀವು ಆತ್ಮೀಯರಾಗಿ ಹೇಗೆ ಬೆಳಿತೀರಾ ಆತ್ಮಿಕ ವಲಯದಲ್ಲಿ ಎಂಬುದಾಗಿ ಆಲೋಚಿಸ್ರಿ. Okay, praise the Lord. Are you all here with me? Okay, so what should we concentrate on? Spiritual growth. ಆತ್ಮಿಕವಾದಂತಹ ಬೆಳವಣಿಗೆಯಲ್ಲಿ ನಾವು ಹೆಚ್ಚು ಕಾರ್ಯವನ್ನು ಒಂದು ಗಮನವನ್ನು How do ಹಾಸಬೇಕಾಗಿದೆ. you concentrate on spiritual growth? ಆತ್ಮಿಕವಾದಂತಹ ಒಂದು ಬೆಳವಣಿಗೆಯಲ್ಲಿ ನೀವು ಹೇಗೆ ಗಮನವನ್ನು ಲಕ್ಷ್ಯ ಇಡಲು ಸಾಧ್ಯ? With daily fellowship with the word, and praying in tongues and walking with the Holy Spirit, you can do. ದಿನಾಲು ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ನಾವು ಹೋಗುತ್ತಾ ಇರುವಂತದ್ದಾದ್ರೆ ಅದು ಸಾಧ್ಯ. Okay, so that is a long-term process, no? ಇದೊಂದು ತುಂಬಾ ಒಂದು ಸಮಯ ತೆಗೆಯುವಂತಹ ಒಂದು ಪ್ರಾಸೆಸ್ ಆಗಿದೆ. Actually, it is a daily process. ದಿನನಿತ್ಯದ ಒಂದು ಪ್ರಾಸೆಸ್ ಇದಾಗಿದೆ. That's why my third point is avoid shortcut. ಆದುದರಿಂದ ನನ್ನ ಮೂರನೆಯ ಸ್ಟೆಪ್ ಏನೆಂಬುದಾಗಿ ಹೇಳಿದ್ರೆ ಯಾವ ತರದ ಶಾರ್ಟ್ ಕಟ್ಸ್ ಅಥವಾ ಚಿಕ್ಕ ರೋಡ್ ಅನ್ನ ತೆಗೆದುಕೊಳ್ಳುವುದನ್ನ ನಾವು ನಿಲ್ಲಿಸಬೇಕಾಗಿದೆ. Okay, avoid shortcuts when you are preaching. ನೀವು ಪ್ರೀಚ್ ಮಾಡುವಾಗ ಬೋಧನೆ ಮಾಡುವಾಗ ಯಾವ ತರದಂತ ಒಂದು ಅರ್ಧ ರಸ್ತೆಯಲ್ಲಿ ಹೋಗುವಂತದ್ದನ್ನ ನೀವು ನಿಲ್ಲಿಸಬೇಕಾಗಿದೆ. Whenever we are going to cell group, we just read through few things and we preach. ಸೆಲ್ ಗ್ರೂಪಿಗೆ ಹೋಗುವಾಗ ಕೆಲವು ಮೇಲೆ ಮೇಲೆ ವಿಷಯಗಳನ್ನು ಓದಿ ನಾವು ಹೋಗಿ ಬೋಧನೆ ಮಾಡಬಹುದು. Okay, that's not the right way to do. Although if it is needed, we have to do. ಅದು ಸರಿಯಾದಂತಹ ರೀತಿ ಅಲ್ಲ, ಆದ್ರೂ ಕೆಲವು ಸಂದರ್ಭದಲ್ಲಿ ಅದು ಬೇಕಾಗಿದ್ದಲ್ಲಿ ನಾವು ಅದನ್ನು Okay, ಮಾಡಲೇಬೇಕಾಗುತ್ತದೆ. if you don't have any option, you have to do that. ಬೇರೆ ಏನು ಆಪ್ಷನ್ ಇರದಿದ್ದಾಗ ನಾವು ಅದು ಮಾಡ್ತೇವೆ. Okay, but then you have to concentrate on spiritual growth and develop your sermon not in shortcut way. ನೀವು ಆತ್ಮಿಕ ವಲಯದಲ್ಲಿ ನಿಮ್ಮ ಬೆಳವಣಿಗೆಯ ಮೇಲೆ ಹೆಚ್ಚು ಗಮನವನ್ನು ಕೊಡಬೇಕಾಗಿದೆ ಮತ್ತು ಯಾವ ತರದಂತಹ ಅರ್ಧ ಮಾರ್ಗದಲ್ಲಿ ಹೋಗಲು ನಾವು ಪ್ರಯತ್ನಿಸಬಾರ್ದು ಯಾವಾಗಲೂ. That means that your sermon should be a reflection of your own testimony. ಅಂದ್ರೆ ನಿಮ್ಮ ಒಂದು ಸಾಕ್ಷಿಯ ಒಂದು ರಿಫ್ಲೆಕ್ಷನ್ ನಿಮ್ಮ ಸರ್ಮನ್ ಆಗಿರ್ಬೇಕಾಗಿದೆ, ಪ್ರತಿಬಿಂಬಿಸಬೇಕು. ನಿಮ್ಮ ಸಾಕ್ಷಿಯನ್ನ ನಿಮ್ಮ ಬೋಧನೆಗಳು ಪ್ರತಿಬಿಂಬಿಸಬೇಕಾಗಿದೆ. Okay, praise the Lord. So in preaching, ಅಂದ್ರೆ ನಿಮ್ಮ ಬೋಧನೆಗಳಲ್ಲಿ okay, in preaching there is a I don't remember the verse, but the verse says that he was tested by the word. He was tested because of the word. ಆತನು ದೇವರ ವಾಕ್ಯದ ಮೂಲಕವಾಗಿ ವಾಕ್ಯದಿಂದಲೇ ಶೋಧಿಸಲ್ಪಟ್ಟನು ಎಂಬುದಾಗಿ ಬರೆಯಲ್ಪಟ್ಟಿದೆ. So the test comes because of the word only. ದೇವರ ವಾಕ್ಯದ ಮೂಲಕವೇ ಬರುತ್ತದೆ ನಮಗೆ ಇರುವಂತಹ ಒಂದು ಸವಾಲುಗಳು. Okay, so I give one suggestion. ನಾನು ನಿಮಗೆ ಒಂದು ಸಜೆಷನ್ Preach what you are practicing. ಏನನ್ನ ಕಾರ್ಯರೂಪಕ್ಕೆ ನಿಮ್ಮ ಜೀವಿತದಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ ಅದನ್ನೇ ನೀವು ಬೋಧಿಸಿರಿ. Okay, don't preach something you don't practice. ನೀವು ಯಾವ್ದನ್ನ ಅಳವಡಿಸ್ತಾ ಇಲ್ವಾ ನಿಮ್ಮ ಜೀವಿತದಲ್ಲಿ, ಯಾವ್ದನ್ನ ಕಾರ್ಯರೂಪಕ್ಕೆ ಸಾಧಿಸ್ತಾ ಇಲ್ವಾ ಅದನ್ನ ನೀವು ಬೋಧಿಸಲಿಕ್ಕೆ ಹೋಗ್ಬೇಡಿ. We can shout and say pray at 6 o'clock, but 6 ಗಂಟೆಗೆ ಎದ್ದು ಪ್ರಾರ್ಥಿಸಿ ಎಂಬುದಾಗಿ ನಾವು ಗಟ್ಟಿಯಾದ ಧ್ವನಿಯಲ್ಲಿ ಹೇಳ್ಬೋದು, ಆದ್ರೆ but after preaching you are only sleeping next day. ಆದ್ರೆ ನೀವು ಪ್ರೀಚ್ ಮಾಡಿದ್ಮೇಲೆ ನೆಕ್ಸ್ಟ್ ಡೇ ನೀವೇ 6 ಗಂಟೆಗೆ ಪ್ರೇಯರ್ಗೆ ಮಲಗ್ತಾ ಇದ್ದೀರಾ. Or last time I taught, no, at least pray for 15 to 15 minutes to half an hour in tongues. That was the main focus. 15 ರಿಂದ 20 ನಿಮಿಷ ನೀವು ಅನ್ಯ ಭಾಷೆಗಳಲ್ಲಿ ಮಾತನಾಡಿ ಎಂಬುದಾಗಿ ನಾನು ಕಳೆದ ವಾರ ಹೇಳಿದೆ. If I tell you and I don't do anything, what is the use? ನಾನು ನಿಮಗೆ ಅದನ್ನ ಹೇಳಿ ನಾನೇ ಅದನ್ನ ಮಾಡಿದ್ರೆ ಏನ್ ಪ್ರಯೋಜನ? Okay, there won't be any use. ಯಾವ ಪ್ರಯೋಜನಕ್ಕೆ ಅದು ಬರುವುದಿಲ್ಲ. But unexpectedly we are by nature we look for shortcuts. ನಾವು ನಮ್ಮ ಸ್ವಾಭಾವಿಕ ರೀತಿಯಲ್ಲಿ ಯಾವಾಗಾದ್ರೂ ಚಿಕ್ಕ ಶಾರ್ಟ್ ಕಟ್ ಗೆ ಹುಡುಕ್ತಾ ಇರ್ತೇವೆ. Okay, we look for use and throw glasses. ನಾವು ಸುಲಭವಾಗಿ ಉಪಯೋಗಿಸಿ ಬಿಸಾಡುವಂತಹ ಕಪ್ಸ್ ಅನ್ನು Use and ಉಪಯೋಗಿಸ್ತೇವೆ. throw plates. ಪ್ಲೇಟ್ಸ್ ಅಲ್ಲಿ ಕೂಡ ಬೇಗವಾಗಿ ಯೂಸ್ ಮಾಡಿ ಬಿಸಾಡಬಹುದು ಅಂತಹ ಪ್ಲೇಟ್ಸ್ ಅನ್ನು. We are hungry, we take and order Swiggy. ಹಸಿವಾದಾಗ ಸ್ವಿಗ್ಗಿಯಲ್ಲಿ ನಾವು ಆರ್ಡರ್ ಮಾಡ್ತೇವೆ. We are in world like that. ನಾವಿರುವಂತಹ ಲೋಕವು ಆ ರೀತಿಯಾಗಿ ಚಲಿಸುವಂತ ಲೋಕವಾಗಿದೆ. If our phone does not go fast, we throw it and buy another one. We are in such kind of world. ಫೋನ್ ವರ್ಕ್ ಆಗದಿದ್ರೆ ಸರಿ, ನಾವು ಅದನ್ನ ಬಿಸಾಡಿ ಒಂದು ಹೊಸ ಫೋನ್ ಅನ್ನು ತೆಗೆದುಕೊಳ್ತೇವೆ. ಆ ರೀತಿಯಾದಂತಹ ಒಂದು ಲೋಕದಲ್ಲಿ ನಾವಿದ್ದೇವೆ. But in spiritual life, no shortcut. ಆದ್ರೆ ಆತ್ಮಿಕ ಜೀವಿತದಲ್ಲಿ ಯಾವುದಂತಹ ಶಾರ್ಟ್ ಮಾರ್ಗ ಇಲ್ಲ. Okay, praise the Lord. Praise Can you God. turn to neighbor and say, concentrate on spiritual growth, no ಪಕ್ಕದವರ shortcuts. ತಿರುಗಿ ಹೇಳಿ ಆತ್ಮಿಕವಾದಂತಹ ಬೆಳವಣಿಗೆಯಲ್ಲಿ ನೀವು ಫೋಕಸ್ ಮಾಡಿರಿ, ಶಾರ್ಟ್ ಕಟ್ಸ್ ತೆಗೆದುಕೊಳ್ಬೇಡಿ ಎಂಬುದಾಗಿ. No shortcuts. ಶಾರ್ಟ್ ಕಟ್ಸ್ ಬೇಡ. Amen. Praise the Lord.
All right. So the fourth one is, ನಾಲ್ಕನೇ ಅಂಶ, you focus on the people. ಜನರ ಮೇಲೆ ನಿಮ್ಮ ದೃಷ್ಟಿಯನ್ನ ಹಾಸಿರಿ. You focus on people when preparing the sermon. ನೀವು ಬೋಧನೆಗಳನ್ನ ಪ್ರಿಪೇರ್ ಮಾಡುವಾಗ ಜನರ ಮೇಲೆ ಹೆಚ್ಚಾದಂತ ಗಮನವನ್ನು ಹಾಕ್ಲಿಕ್ಕೆ ನೋಡ್ರಿ. That means that you must know your audience. ಅಂದ್ರೆ ನೀವು ಬೋಧನೆ ಮಾಡುವಂತಹ ಆಡಿಯನ್ಸ್ ನ ಅರಿವು ನಿಮ್ಗಿರ್ಬೇಕು. When you pray, God will reveal what kind of preaching you should do. ನೀವು ಪ್ರಾರ್ಥಿಸುವಾಗ ದೇವರು ತಾನೇ ಪ್ರಕಟಿಸಿ ಕೊಡ್ತಾರೆ ಯಾವ ತರದ ಬೋಧನೆಗಳನ್ನ ನೀವು ಮಾಡ್ಬೇಕೆಂಬುದಾಗಿ. Okay. And also you can ask the person who's in charge. If you are going to a church to preach, ask the person in the in charge, what kind of needs do you have? ನೀವು ಯಾವ್ದಾದ್ರು ಸ್ಥಳಕ್ಕೆ ಹೊಸದಾಗಿ ಬೋಧನೆ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿರುವಂತಹ ಇನ್ಚಾರ್ಜ್ ಅವ್ರ ಕೇಳಿ ಯಾವ ತರದಂತಹ ಒಂದು ಅವಶ್ಯಕತೆಗಳು ನಿಮ್ಮ ಸಭೆಗೆ ಬೇಕಾಗಿದೆ ಎಂಬುದಾಗಿ ಬೋಧನೆ ವಿಷಯ. See, for example, here we discuss a lot of very intellectual things, right? ಈ ಒಂದು ಸ್ಥಳದಲ್ಲಿ ನಾವು ಹೆಚ್ಚಾದಂತಹ ಜ್ಞಾನವಂತ ಒಂದು ವಿಷಯಗಳನ್ನ ಚರ್ಚಿಸ್ತೇವೆ. Okay, how to do interpretation, observation, what is the past, what is the history, lot of things we studied. ಬೈಬಲ್ ಅಧ್ಯಯನದಲ್ಲಿ ನಾವು ಹಲವಾರು ವಿಷಯಗಳನ್ನು ಕಲ್ತ್ವಿ, ಅನ್ವಯಿಸುವಿಕೆ ಕುರಿತಾಗಿ, ಗಮನಿಸುವಿಕೆ ಕುರಿತಾಗಿ ಮತ್ತು ಚಾರಿತ್ರ್ಯ ಕುರಿತಾಗಿ ಕೂಡ. Can I share all those on a Sunday sermon? ಈ ಎಲ್ಲಾ ವಿಷಯಗಳನ್ನ ನಾನು ಸಂಡೇ ಇರುವಂತಹ ಒಂದು ಬೋಧನೆಯಲ್ಲಿ ಹೇಳ್ಬೋದಾ ಸಭೆಗೆ? What happens if I share? ಹೀಗೆ ನಾನು ಮಾಡಿದ್ರೆ ಏನಾಗ್ತದೆ? Everybody will sleep. Yeah, everybody will sleep. ಎಲ್ಲರೂ ಮಲಗ್ತಾರೆ. Because that is not for that audience, not for that time. ಅದು ಅವರಿಗೆ ಸೀಮಿತವಾದಂತಹ ಸಮಯವೂ ಅಲ್ಲ, ಸೀಮಿತವಾದಂತಹ ಬೋಧನೆಯೂ ಕೂಡ ಅಲ್ಲ. So always focus on your people. ಆದುದರಿಂದ ಜನರ ಮೇಲೆ ಗಮನವನ್ನು ಇಡಿರಿ ನೀವು ಬೋಧನೆಗಳನ್ನು ತಯಾರಿ ಮಾಡುವಾಗ. Because you are focusing on the people, you create interest. ಜನರ ಮೇಲೆ ಹೆಚ್ಚಾದಂತ ಗಮನ ಕೊಡುವವರಾಗಿರೋದ್ರಿಂದ ನೀವು ಆ ಒಂದು ಹೆಚ್ಚಾದಂತ ಆಸಕ್ತಿಯನ್ನ ಸೃಷ್ಟಿಸುವಂತಹ ಬೋಧನೆಗಳನ್ನ ತಯಾರಿಸ್ತೀರಾ. Amen. Praise God. You use some simple examples to create interest in the minds of the people. ಸುಲಭವಾದಂತಹ ಉದಾಹರಣೆಗಳನ್ನು ಯೂಸ್ ಮಾಡಿಕೊಂಡು ಜನರ ಒಂದು ಮನಸ್ಸಿನಲ್ಲಿ ಹೆಚ್ಚಾದಂತ ಆಸಕ್ತಿಯನ್ನು ನಾವು ಸೃಷ್ಟಿಸಬಹುದಾಗಿದೆ. Okay, the fifth one is rely on the Holy Spirit. ಐದನೇ ಅಂಶ, ಪವಿತ್ರಾತ್ಮನ ಮೇಲೆ ನಿಮ್ಮ ಒಂದು ಆಧಾರವಿರಲಿ. Okay, let the Holy Spirit be your guide. ಪವಿತ್ರಾತ್ಮ ದೇವರೇ ನಿಮ್ಮನ್ನು ಮುನ್ನಡೆಸಲಿ. Okay, in ನಿಮ್ಮ everything. ಮಾರ್ಗದರ್ಶಕರಾಗಿರಲಿ. In everything that you preach, let the Holy Spirit be your guide. ಮಾಡುವಂತ ಪ್ರತಿ ಬೋಧನೆಯಲ್ಲಿ ಪವಿತ್ರಾತ್ಮ ದೇವರೇ ನಿಮ್ಮ ಮಾರ್ಗದರ್ಶಕರಾಗಿರಲಿ. I remember one verse, the horses are prepared for the battle, but the victory comes from the Lord. ಆ ಸಕಲ ಒಂದು ಕುದುರೆಗಳು ಹೋರಾಟಕ್ಕೆ ತಯಾರಿ ಸಿದ್ಧರಾಗಿರ್ತಾರೆ, ಆದ್ರೆ ಜಯವು ದೇವರಿಂದ ಬರುವಂತದ್ದಾಗಿದೆ. Okay, praise the Lord. So we have to prepare ourselves. ನಾವು ಆದುದರಿಂದ ಹೆಚ್ಚಾದಂತ ತಯಾರಿಗಳನ್ನ ಮಾಡಬೇಕಾಗಿದೆ. But we always ask, Lord, you lead me. ಆದ್ರೆ ನಾವು ಯಾವಾಗ್ಲೂ ಕೇಳುವಂತವರಾಗಿರ್ಬೇಕು, ದೇವರೇ ನೀನೇ ನನ್ನನ್ನು ಮುನ್ನಡೆಸು ಎಂಬುದಾಗಿ. And we should be able to ask the Holy Spirit, Lord, if you want to change this, I am ready to accept. Let me change my sermon. I am ready to change my words. ನಾವು ಪವಿತ್ರಾತ್ಮ ದೇವರಲ್ಲಿ ಕೇಳುವವರಾಗಿರ್ಬೇಕು. ನೀವು ಏನಾದ್ರೂ ಈ ಬೋಧನೆಯಲ್ಲಿ ಬದಲಾವಣೆಯನ್ನು ತರುವುದಾದ್ರೆ ನೀವು ತನ್ನಿರಿ, ನಾನು ಅದಕ್ಕೆ ತಯಾರಾಗಿದ್ದೇನೆ ಎಂಬುದಾಗಿ. Okay, the Holy Spirit changes the sermon sometimes. ಕೆಲವು ಸಂದರ್ಭಗಳಲ್ಲಿ ಪವಿತ್ರಾತ್ಮ ದೇವರು ಆ ಬದಲಾವಣೆ ತರ್ತಾರೆ ನಮ್ಮ ಬೋಧನೆಗಳಲ್ಲಿ. Okay, but if we don't prepare at all, ಆದ್ರೆ ನಾವು ಯಾವ ತರದ ತಯಾರಿ ಮಾಡದೇ ಇದ್ರೆ, okay, sometimes we can preach just like that. ಕೆಲವೊಮ್ಮೆ ನಾವು ಹಾಗೆ ಬೋಧನೆಯನ್ನು ಮಾಡಬಹುದಾಗಿದೆ. Okay, but it should not become a laziness. ಆದ್ರೆ ಅದು ಒಂದು ಸೋಮಾರಿತನಕ್ಕೆ ಒಂದು ಕನ್ವರ್ಟ್ ಆಗಬಾರ್ದು. Okay, so you can stand on the pulpit, ask the Holy Spirit to lead, he will lead. ಪುಲ್ಪಿಟ್ ಅಲ್ಲಿ ನಿಂತು ಪವಿತ್ರಾತ್ಮ ದೇವರ ಹತ್ರ ಕೇಳಬಹುದು, ಪವಿತ್ರಾತ್ಮ ದೇವರು ನನ್ನನ್ನು ಮುನ್ನಡೆಸುವುದಾಗಿ. ಅವರು ಮುನ್ನಡೆಸ್ತಾರೆ, ಹೌದು. But God does not like a lazy person. ಆದ್ರೆ ಸೋಮಾರಿಗಳಂದ್ರೆ ದೇವರಿಗೆ ಇಷ್ಟವಿಲ್ಲ. Okay, Bible says no. ದೇವರ ವಾಕ್ಯ ಹೇಳ್ತದಲ್ಲ, Bible says God does not bless a lazy person. Why? ಒಂದು ತುಂಬಾ ಸೋಮಾರಿಗಳಾದವರನ್ನು ದೇವರ ಆಶೀರ್ವದಿಸಲಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆಲ್ಲ. Although from their mouth they are saying, Holy Spirit, you lead me. ಪವಿತ್ರಾತ್ಮ ದೇವರೇ ಮುನ್ನಡೆಸಿ ಎಂಬುದಾಗಿ ಅವರ ಬಾಯಿಂದಲೇ ಅವರು ಹೇಳಿದ್ರು ಕೂಡ, but they are actually not depending on Holy Spirit. ಪವಿತ್ರಾತ್ಮ ದೇವರ ಮೇಲೆ ಅವರು ಅವಲಂಬಿತವಾಗಿಲ್ಲ. They are just lazy. They are asking, Lord, you lead me. ಸೋಮಾರಿಗಳಾಗಿ ಮುನ್ನಡೆಸು ಎಂಬುದಾಗಿ ಪವಿತ್ರಾತ್ಮರಲ್ಲಿ ಕೇಳ್ತಾರೆ. Okay, so we should not be like that. ನಾವು ಆ ರೀತಿಯಾಗಿರಬಾರ್ದು. You prepare. ನೀವು ನಿಮ್ಮ ಪ್ರಯತ್ನಗಳನ್ನು ಮಾಡ್ರಿ. And prepare ಅಂದ್ರೆ ತಯಾರಿ ಆಗಿರಬೇಕು, right? ತಯಾರಾಗಿರ್ಬೇಕು. So you have to be prepared and then Holy Spirit will lead. ನೀವು ತಯಾರಿ ನಡೆಸಿದಾಗ ಪವಿತ್ರಾತ್ಮ ದೇವರು ನಿಮ್ಮನ್ನು ಮುನ್ನಡೆಸಲಿಕ್ಕೆ ಸಾಧ್ಯವಾಗ್ತದೆ. Amen. Praise God. Praise the Lord. All right. So all these are within this. I'll tell you later. Okay. So sixth one. ಆರನೇ ಅಂಶ. The sixth one is very important thing. ಆರನೇ ಅಂಶ ತುಂಬಾ ಪ್ರಮುಖವಾದಂತ ಅಂಶ. I already explained here. ನಾನು ಇಲ್ಲಿ ಆಗ್ಲೇ ನಿಮಗೆ ವಿವರಿಸಿ ಹೇಳಿದೆ. This will take your sermon to the next level. ಇದು ನಿಮ್ಮ ಒಂದು ಬೋಧನೆಯನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಲು ಸಾಧ್ಯ ಮಾಡುತ್ತೆ. Okay, that is using stories. ಅಂದ್ರೆ ಕಥೆಗಳನ್ನ ಉಪಯೋಗಿಸುವಂತದ್ದಾಗಿದೆ. And illustrations. ಮತ್ತು ಸನ್ನಿವೇಶಗಳು. So stories and illustrations will help your sermon. They'll take your sermon to the next level. ಕಥೆಗಳನ್ನು ಮತ್ತು ಸನ್ನಿವೇಶಗಳನ್ನು ಉಪಯೋಗಿಸುವುದರಿಂದ ನಿಮ್ಮ ಬೋಧನೆಗಳನ್ನು ಇನ್ನೊಂದು ಹಂತಕ್ಕೆ ಇದು ತೆಗೆದುಕೊಂಡು ಹೋಗಲು ಸಾಧ್ಯವಾಗ್ತದೆ. Last week we were talking about gift of tongues and edification, right? ಕಳೆದ ವಾರ ನಾವು ದೇವರ ವಾಕ್ಯದ ಒಂದು ಗಿಫ್ಟ್ ಆಫ್ ಅನ್ಯ ಭಾಷೆಗಳ ವರ ಮತ್ತು ಅದು ನಮ್ಮನ್ನ ಹೇಗೆ ಚೈತನ್ಯಗೊಳಿಸುತ್ತೆ ಎಂಬುದಾಗಿ ಮಾತನಾಡ್ತಿದ್ದೆವು. Okay, so there we used a word, Greek word. What is that? ಅಲ್ಲಿ ನಾವು ಒಂದು ಗ್ರೀಕ್ ವರ್ಡ್ ಯೂಸ್ ಮಾಡಿದ್ವಿ, ಗ್ರೀಕ್ ಪದ ಐಕೋಡೋಮಿಯೋ, right? ಐಕೋಡೋಮಿಯೋ ಎಂಬುದಾಗಿ. Okay, there I gave you one illustration. ನಾನು ಅಲ್ಲಿ ನಿಮಗೆ ಚಿಕ್ಕ ಒಂದು
ಇಲಾಸ್ಟ್ರೇಷನ್ ಕೊಟ್ಟೆ. I asked 4 people to stand here, right? 4 ಜನರ ಎದುರು ಬರ್ಬೇಕೆಂಬುದಾಗಿ ಹೇಳಿದೆ. Okay, I showed you one illustration. ನಾನು ನಿಮಗೊಂದು ಉದಾಹರಣೆ ಕೊಟ್ಟೆ. Without that illustration, ಆ ಒಂದು ಉದಾಹರಣೆ ಇಲ್ಲದಿದ್ರೆ I can try and explain you. ನಾನು ನಿಮಗೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೋದು. But because illustration was there, ಆದ್ರೆ ನೀವು ನೋಡಿದಂತಹ ಒಂದು ಉದಾಹರಣೆ ಮೂಲಕವಾಗಿ you remember that, right? ಅದು ನೆನಪಿನಲ್ಲಿ ಇಡ್ಲಿಕ್ಕೆ You remember ಸಾಧ್ಯವಾಗ್ತದೆ. that? You remember because I showed illustration. ನೀವು ಜ್ಞಾಪಕದಲ್ಲಿ ಯಾಕೆ ಉಂಟು ಅದು ನಿಮಗೆ, ಯಾಕಂದ್ರೆ ನಾನು ಒಂದು ವಿವರಣೆ ಮೂಲಕ ನಿಮಗೆ ತೋರಿಸಿದೆ, ಪ್ರದರ್ಶಿಸಿದೆ. That's why stories and illustrations are very important. ಆದುದರಿಂದ ಕತೆ ಮತ್ತು ಈ ಸನ್ನಿವೇಶಗಳನ್ನು ತೋರಿಸುವಂತದ್ದು ತುಂಬಾ ಪ್ರಮುಖವಾಗಿದೆ. Okay, I think when I was age 9, ನಾನು 9 ವರ್ಷದವರಾಗಿದ್ದಾಗ I went to one movie. That's my first movie. ನಾನು ಒಂದು ಸಿನಿಮಾಗೆ ಹೋದೆ. ಅದು ನನ್ನ ಮೊದಲನೇ ಸಿನಿಮಾವಾಗಿತ್ತು. Okay, I am now a preacher. ನಾನು ಈಗ ಬೋಧನೆ ಮಾಡ್ತಾ ಇದ್ದೇನೆ. I still remember that story. ಆ ಕತೆ ನನಗೆ ಇನ್ಸ ನೆನಪಿದೆ. Why I remember? ಯಾಕೆ ನಂಗೆ ನೆನಪಿದೆ? Because the stories will make an impact in the minds of the people. ಯಾಕಂದ್ರೆ ಕತೆಗಳು ಜನರ ಒಂದು ಮನಸ್ಸಿನಲ್ಲಿ ಆಳವಾಗಿ ಕಾರ್ಯವನ್ನು ಮಾಡಲು ಸಾಧ್ಯವಾಗ್ತದೆ. Okay, people will remember that story if we are able to present the story beautifully. ಆ ಕತೆಗಳನ್ನ ನಾವು ಸುಂದರವಾಗಿ ವಿವರಿಸಿದ್ರೆ ಜನರಿಗೆ ಅದೇ ಜ್ಞಾಪಕ ಉಳಿದು ಹೋಗ್ತದೆ. Okay, that's why when you prepare the sermon, when you present the problem, when you apply the problem, use beautiful stories. ಆದುದರಿಂದ ನೀವು ನೀವು ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ಬೇಕಿದ್ರೆ ಆ ಒಂದು ಸಮಸ್ಯೆಗಳನ್ನ ಎದುರಿಡಬೇಕಾಗಿದೆ ಮತ್ತು ಅದನ್ನು ಜನರ ಜೀವಿತದಲ್ಲಿ ಅದು ಹೇಗೆ ಅಳವಡಿಸ್ತದೆ ಮತ್ತು ಇದೆಲ್ಲವೂ ಹೇಳುವಾಗ ಸ್ಟೋರಿಗಳನ್ನ, ಉದಾಹರಣೆಗಳನ್ನ ಉಪಯೋಗಿಸಿರಿ. Okay, so use those things to explain the people, then it will remain in the minds of the people forever. ಈ ರೀತಿಯಾಗಿ ನೀವು ಕತೆಗಳನ್ನು ಉಪಯೋಗಿಸಿದ್ರೆ ಅವರ ಮನಸ್ಸಿನಲ್ಲಿ ಅದು ಉಳಿದು ಹೋಗ್ತದೆ. All right, so prepare like this. ಈ ರೀತಿಯಾಗಿ ಒಂದು ಪ್ರಿಪೇರ್ ಮಾಡಿದ್ಮೇಲೆ okay, you have to come to the point of action, right? Giving an action step. ಕಾರ್ಯ ರೂಪಕ್ಕೆ ತರಬೇಕಾದಂತಹ ಒಂದು ಸ್ಟೆಪ್ ಇದೆ, ಹಂತವಿದೆ. So in this action step you can give some pointers. ಈ ಒಂದು ಹಂತದಲ್ಲಿ, ಕೊನೆಯ ಹಂತದಲ್ಲಿ ನೀವು ಕೆಲವು ಮಾಡಬೇಕಾದಂತಹ ವಿಷಯಗಳ ಪಾಯಿಂಟ್ಸ್ ಅನ್ನ ಕೊಡಬಹುದಾಗಿದೆ. Okay, give pointers. ಯಾವುದೆಲ್ಲ ಕೆಲಸಗಳನ್ನು ನೀವು ಮಾಡಬೇಕು ಎಂಬುದಾಗಿ ಕೆಲವು ಪಾಯಿಂಟ್ಸ್ ಅನ್ನ ಕೊಡಬೇಕಾಗಿದೆ. Okay, so whenever I usually share sermon, ನಾನು ಬೋಧನೆಗಳನ್ನ ಹಂಚುವಾಗ ಮಾಮೂಲಾಗಿ I usually share 2-3 points. ನಾನು 2-3 ಅಂಶಗಳ ಪಾಯಿಂಟ್ಸ್ ಅಥವಾ ಯಾವುದನ್ನು ಅವರು ಅಳವಡಿಸಿಕೊಳ್ಳಬಹುದು ಎಂಬುದಾಗಿ ನಾನು ಹೇಳ್ತೇನೆ. Okay, the reason I share the point, ನಾನು ಯಾಕೆ ಪಾಯಿಂಟ್ಸ್ ಹೇಳ್ತೇನೆ ಎಂಬುದಾಗಿ, okay, when you separate the action step, when you separate what all the actions that they are supposed to take, it is easy to remember or even to note down. ಅವರು ಯಾವುದೆಲ್ಲ ಕಾರ್ಯಗಳನ್ನು ಈ ಪ್ರಸಂಗದ ಮೂಲಕ ಕಾರ್ಯರೂಪಕ್ಕೆ ತರಬೇಕಾಗಿದೆ ಎಂಬುದಾಗಿ ನಾನು ಅದನ್ನು ವ್ಯತ್ಯೇಕಿಸಿ ಹೇಳಬೇಕಿದ್ರೆ ಈ ಅಂಶಗಳನ್ನ ನಾನು ಪಾಯಿಂಟ್ಸ್ ರೀತಿಯಲ್ಲಿ ಕೊಟ್ರೆ ಅದು ಅವರಿಗೆ ನೆನಪಿಡಲಿಕ್ಕೆ ಸುಲಭವಾಗ್ತದೆ. Okay, so that's why you prepare your sermon, and what you should do, you should give pointers. ಆದುದರಿಂದ ನೀವು ಬೋಧನೆಯನ್ನು ಪ್ರಿಪೇರ್ ಮಾಡುವಾಗ ನೀವು ಪಾಯಿಂಟ್ಸ್ ಕೊಡಬೇಕಾಗಿದೆ ಎಲ್ಲರೂ. Okay, so pointers means like for example, we talked about the gift of tongues. I gave you only one point. What is that? Use the gift of tongues every day. Pray 15 to 30 minutes. That's all. Very simple. ಉದಾಹರಣೆಗೆ ಅನ್ಯ ಭಾಷೆಗಳಲ್ಲಿ ನೀವು ಮಾತಾಡಬೇಕೆಂಬುದಾಗಿ ಅನ್ಯ ಭಾಷೆಗಳ ಕುರಿತಾಗಿ ಹೇಳುವಾಗ ಒಂದು ಪಾಯಿಂಟ್ ಕೊಟ್ಟೆ. ಏನೆಂಬುದಾಗಿ ಹೇಳಿದ್ರೆ 15 ನಿಮಿಷ ಅನ್ಯ ಭಾಷೆಗಳಲ್ಲಿ ನೀವು ಮಾತಾಡಬೇಕಾಗಿದೆ ಎಂಬುದಾಗಿ ಮತ್ತು ಪ್ರಾರ್ಥಿಸಬೇಕಾಗಿದೆ. ಅದೇ ಒಂದು ಪಾಯಿಂಟ್. There is no rule for how long you should pray. ನೀವು ಎಷ್ಟು ಹೊತ್ತು ಪ್ರಾರ್ಥಿಸಬೇಕೆಂಬುದಾಗಿ ಯಾವ ನಿಯಮವಿಲ್ಲ. But when you explain them in a way saying that 15 to 20 minutes or 30 minutes, they have an idea in their mind. Oh, ಅಷ್ಟು ಪ್ರಾರ್ಥನೆ ಮಾಡಿದ್ರೆ ಸಾಕು, ಹಾಗಾದ್ರೆ ನಾನು ಮಾಡ್ತೇನೆ. In that way, they will start their journey. ಅದು ಆ ರೀತಿಯಲ್ಲಿ ಅವರು ತಮ್ಮ ಒಂದು ಪ್ರಯಾಣವನ್ನು ಮುಂದೆ ಸಾಗಿಸಿಕೊಂಡು ಹೋಗಬಹುದು ಪ್ರಾರ್ಥನೆ ಜೀವಿತದಲ್ಲಿ. But if you say you pray every day, ನೀವು ಪ್ರಾರ್ಥಿಸಿ ಎಂಬುದಾಗಿ ನಾವು ಅವರಿಗೆ ಹೇಳಿದ್ರೆ that may not bring an impact. ಅವರ ಜೀವಿತದಲ್ಲಿ ಅದು ಹೆಚ್ಚಾದಂತ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯವಾಗಲ್ಲ. Okay, because when you say pray, okay, fine, tomorrow I'll pray, day after tomorrow I'll pray, that's all comes to mind. ಪ್ರಾರ್ಥಿಸಿ ಎಂಬುದಾಗಿ ಹೇಳುವಾಗ ಅವರ ಮನಸ್ಸಲ್ಲಿ ಸರಿ ಪ್ರಾರ್ಥನೆ, ನಾಳ್ದು ನಾನು ಪ್ರಾರ್ಥಿಸಿ ಆ ಒಂದು ಮನೋಭಾವನೆ ಅವರಿಗೆ ಬರ್ತದೆ. So you give specific pointers. ಆದುದರಿಂದ ನೀವು ಸಂಕ್ಷಿಪ್ತವಾಗಿ ಅವರಿಗೆ ಹೇಳಿ 15 ನಿಮಿಷ ಪ್ರಾರ್ಥಿಸಿ ದಿನಾಲು ಎಂಬುದಾಗಿ ಆ ರೀತಿಯಾದಂತ ಪಾಯಿಂಟ್. In English these are called as actionable steps. Faith actionable steps ಅಂದ್ರೆ ವಿಶ್ವಾಸದ ಚಿಕ್ಕ ಹೆಜ್ಜೆಗಳು ಎಂಬುದಾಗಿ ಇಂಗ್ಲಿಷ್ ಅಲ್ಲಿ ಅದನ್ನು ಹೇಳ್ತಾರೆ. Faith actionable steps. Okay, so the small steps of faith will change the life forever. ಚಿಕ್ಕ ನಂಬಿಕೆಯ ಹೆಜ್ಜೆಗಳು ನಿಮ್ಮ ಜೀವಿತವನ್ನು ನಿರಂತರವಾಗಿ ಬದಲಾಯಿಸಬಹುದಾಗಿದೆ. All right, praise God. All right, 8th point, right? 8ನೇ ಅಂಶ, be thorough with the material. ಅಂದ್ರೆ ನಿಮ್ಮ ಮೆಸೇಜ್ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. Okay, you should know your message very well. Okay, so for that what you have to do, you can read your message again, you tell to yourself or tell to somebody in your family. ನೀವು ಮಾಡಿದಂತಹ ಬೋಧನೆಯ ಸಿದ್ಧತೆಯ ಕುರಿತಾಗಿ ನಿಮಗೆ ಸಂಪೂರ್ಣವಾಗಿ ಗೊತ್ತಿರಬೇಕು. ಅದಕ್ಕೆ ನೀವೇನ್ ಮಾಡಬೇಕು, ನಿಮ್ಮ ಅವಶ್ಯಕತೆ ನೀವು ಹೇಳಬೇಕು ಅಥವಾ ನಿಮ್ಮ ಕುಟುಂಬದವರಿಗೆ ಯಾರಾದ್ರೂ ಅದನ್ನ ಒಮ್ಮೆ ಹೇಳಬೇಕಾಗಿದೆ. You know to whom I share all the messages? Yes. Okay, first I'll teach her. ಮೊದಲನೇದಾಗಿ ನಾನು ಅವರಿಗೆ ಹೇಳ್ತೇನೆ ಇದು ಕಲೀರಿ ಎಂಬುದಾಗಿ, ಇದನ್ನು ಕೇಳಿ ಕಲಿಸ್ತಾರೆ. Then she will tell me, okay, this is not nice, or this is little bit you can change here. ಇದನ್ನ ಬದಲಾಯಿಸಬಹುದು ಎಂಬುದಾಗಿ ಟಿಪ್ಪಣಿಗಳನ್ನ ನಾವು ಕೊಡ್ತೀವಿ. Okay, so in that way you can prepare your sermon like
like you can read again and tell to yourself once, tell to your family members once. That way you are mentally prepared before going to the stage. ಆದುದರಿಂದ ನೀವು ಒಮ್ಮೆ ಸರ್ಮನ್ ಅನ್ನ ನಿಮ್ಮ ಕುಟುಂಬದವರಿಗೆ ಗೊತ್ತಿರುವವರಿಗೆ ಒಂಚೂರು ಒಂದು ಸರಿ ಹೇಳಿದ್ರೆ ನೀವು ಒಂದು ಮೆಂಟಲಿ ಪ್ರಿಪೇರ್ ಆಗಿರ್ತೀರ ಬೋಧನೆ ಮಾಡೋದಕ್ಕಿಂತ ಮುಂಚಿತವಾಗಿ. All right, praise God. Right, simple, right? Okay, ninth one. 9ನೇ ಅಂಶ, Limit using these words. ಒಂದು ವಾಕ್ಯಗಳನ್ನ ಉಪಯೋಗಿಸುವಂತದನ್ನ ಸ್ವಲ್ಪ ಕಡಿಮೆ ಮಾಡಿರಿ. ಈ ಪದಗಳನ್ನ ಸ್ವಲ್ಪ ಕಡಿಮೆ ಯೂಸ್ ಮಾಡಿ. ಯಾವುದು? ಐ, ನಾನು, 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 ನಾನು. ಮೆಸೇಜ್ ಪೂರ ನಾನು, ನಾನು, ನಾನು. ನನ್ನ, ನಾನು. Okay, ಆರ್ ನನ್ನದು, ನಾನು, ನಾವು. Okay, you try to stop using those words. ಈ ಒಂದು ವಾಕ್ಯಗಳನ್ನ ಕಮ್ಮಿ ಮಾಡ್ರಿ, ಯೂಸ್ ಮಾಡ್ಲಿ. ಏನ್ ಯೂಸ್ ಮಾಡಬಹುದು ಇದರ ಬದಲಾಗಿ? us, we can use us. ನಾವು, ನಾವೆಲ್ಲರೂ, ನಮ್ಮನ್ನು Okay. ಎಂಬ ಪದಗಳನ್ನ ನಾವು ಯೂಸ್ ಮಾಡಬಹುದಾಗಿದೆ. Or you also have to stop using the word you always, you. ನೀವು, ನೀನು, ನೀನು, ನೀನು ಎಂಬ ಒಂದು ಪದವನ್ನು ಕೂಡ ನಾವು ಕಮ್ಮಿ See, ಉಪಯೋಗಿಸಬೇಕಾಗಿದೆ. it's like, for example, if you are telling a sermon and saying that you have to change, you have to be a good person, you have to do this. What about me? Okay? ನೀವು ಬೋಧನೆ ಮಾಡುವಾಗ ನೀನು ಹೀಗೆ ಮಾಡ್ಬೇಕು, ನೀನು ಬದಲಾವಣೆ ಮಾಡ್ಬೇಕು, ಈ ಒಂದು ಚೇಂಜ್ ತರಬೇಕೆಂಬುದಾಗಿ ನೀನು ನೀನು ಅಂತ ನಾವು ಹೇಳ್ತಾರೆ, ನಮ್ಮ ಕುರಿತಾಗಿ ಏನು? Okay, that's why you must use us, we, or us. ಅದರಿಂದ ನಾವು ನಮ್ಮನ್ನು ಬದಲಾಯಿಸುವ ಆ ರೀತಿಯಾದಂತಹ ಪದಗಳನ್ನು ಉಪಯೋಗಿಸಬೇಕಾಗಿದೆ. ಇಂಥ ಸಂಗತಿ ಇದೆ, ನಾವು ಬದಲಾವಣೆ ಆಗಬೇಕು ಎಂಬುದಾಗಿ ಹೇಳಿದ್ರೆ ಅದು ಇನ್ನೂ ತುಂಬಾ ಸುಲಭವಾಗಿ ರಿಸೀವ್ ಮಾಡ್ಕೊಳ್ತಾರೆ. ಇಲ್ಲ, ನೀನು ಬದಲಾವಣೆ ಆಗಬೇಕು ಎಂಬುದಾಗಿ ಹೇಳಿದ್ರೆ ಯಾರು ಕೇಳುದಿಲ್ಲ. ರೈಟ್? ಸೊ ಬಿಕಾಸ್ ಯು ಆರ್ ಹರ್ಟಿಂಗ್ ದ ಈಗೋ ಆಫ್ ದ ಪರ್ಸನ್. ಯಾಕಂದ್ರೆ ನೀವು ಅವರ ಈಗೋವನ್ನ ಮುಟ್ಟಿದ ರೀತಿಯಲ್ಲಿ ಅದಾಗ್ತದೆ. Okay, so when you hurt the ego of the person, that's it. The person is gone. He cannot listen anymore. ನೀವು ಅವರನ್ನು ಸರಿಯಾದ ಸ್ಥಳದಲ್ಲಿ ಮುಟ್ಟದೇ ಇದ್ರೆ ಅವರ ಹೃದಯ ಅವರು ಕೇಳುವುದಿಲ್ಲ ನಿಮ್ಮ ಪ್ರಸಂಗ. Also, please, I request, we are often using this word. It is better to stop using this word. ನಾವು ಹೆಚ್ಚಾಗಿ ಈ ಒಂದು ಪದವನ್ನು ಉಪಯೋಗಿಸ್ತೇವೆ, ದೇವರು ನನಗೆ ಹೇಳಿದ್ರು ಎಂಬುದಾಗಿ. ಆದಷ್ಟು ಇದನ್ನ ನಾವು ಕಡಿಮೆ ಮಾಡಿದ್ರೆ ಒಳ್ಳೆಯದು. Okay, one day me and pastor were discussing about one preacher who shared about something and that is not of the word of God. ಒಂದು ದಿನ ನಾನು ಮತ್ತೆ ನಮ್ಮ ಸಭಾಪಾಲಕರ ಕುರಿತಾಗಿ ಮಾತನಾಡ್ತಾ ಇದ್ವಿ. ಅವರು ಹಂಚಿದಂತ ದೇವರ ವಾಕ್ಯದ ವಿರುದ್ಧವಾಗಿತ್ತು. Okay, but entire sermon he used the word God told me. ಆದ್ರೆ ಇಡೀ ಪ್ರಸಂಗ ಬೋಧನೆಯಲ್ಲಿ ದೇವರು ನನಗೆ ಹೇಳಿದ್ರು ಎಂಬ ಒಂದು ಪದಗಳನ್ನು ಅವರು ಉಪಯೋಗಿಸಿದ್ರು. How God told him and it is not in the Bible. ಅವರು ದೇವರಿಗೆ ಹೇಳಲಿಕ್ಕೆ ಸಾಧ್ಯ, ಆ ವಚನಗಳು ವಾಕ್ಯದಲ್ಲಿ ಇಲ್ಲದೆ ಇರುವಾಗ. ಅಂದ್ರೆ ವಾಕ್ಯ ವಿರುದ್ಧವಾಗಿ ಇದ್ದುಕೊಂಡು ಅದು ದೇವರು ಹೇಳಿದ್ದಾರೆ ಅಂದ್ರೆ how is that possible? Right? So try to avoid these words. Use the word saying I had a prompting. ನನಗೆ ಈ ತರ ಒಂದು ಮುನ್ನಡೆಸುವಿಕೆ ಇತ್ತು ಎಂಬುದಾಗಿ ನೀವು ಹೇಳ್ಬೋದು. ನನಗೆ ಈ ತರ ಪ್ರೇರೇಪಣೆ ಇತ್ತು, ನನ್ನ ಹೃದಯದಲ್ಲಿ ಇದು ದೃಢವಾಗಿ ಇದು ಹೇಳ್ಬೇಕಂತ ನನ್ನ ಹೃದಯದಲ್ಲಿ ಬಂತು ಎಂಬುದಾಗಿ ನೀವು ಹೇಳ್ಬೋದು. ಓಕೆ, ಬಟ್ ಡೋಂಟ್ ಆಲ್ವೇಸ್ ಯೂಸ್ ಗಾಡ್, ದ ವರ್ಡ್ ಗಾಡ್. ಟ್ರೈ ಟು ಅವಾಯ್ಡ್. ದೇವರು ನನಗೆ ಹೇಳಿದ್ರು ಎಂಬ ಒಂದು ಪದವನ್ನು ನಾವು ಕಮ್ಮಿ ಮಾಡಬೇಕಾಗಿದೆ. ಓಕೆ, ದ 10th one. 10ನೆಯ ವಿಷಯ, ಇದು ನಾನು ಕೂಡ ಪ್ರಾಕ್ಟೀಸ್ ಮಾಡಬೇಕು. ನಾವು ಕೂಡ ಇದನ್ನ ಒಂದು ಕಾರ್ಯರೂಪಕ್ಕೆ ತರಬೇಕಾಗಿದೆ. ಯೂಸ್ ನ್ಯಾಚುರಲ್ ಟೋನ್. ನಿಮ್ಮ ಸ್ವಂತ ಸ್ವರಗಳನ್ನ ಉಪಯೋಗಿಸ್ರಿ. ಓಕೆ, ಅನ್ಯಾಚುರಲ್ ಟೋನ್ ಬೇಡ ಅಂತ. ಆದ್ರೆ ನ್ಯಾಚುರಲ್ ಟೋನ್ ಅಂದ್ರೆ ನಾವು ಮಾತನಾಡುವಾಗ ಯಾವ ರೀತಿಯಲ್ಲಿ ನಾವು ಮಾತನಾಡುವ ಶೈಲಿಯಲ್ಲೇ ನಾವು ಬೋಧನೆಯನ್ನ ಮಾಡಬೇಕಾಗಿದೆ. ಓಕೆ, ನೋ ನೀಡ್ ಟು ಗೋ ಸೋ ಹೈ. ತುಂಬಾ ಹೈ ಪಿಚ್ ಹೋಗ್ಬೇಕಾಗಿಲ್ಲ. ಓಕೆ, ಸಮಟೈಮ್ಸ್ ಇಸ್ ನೀಡೆಡ್. ಕೆಲವೊಮ್ಮೆ ಬೇಕಾಗಿದೆ. ಯು ವಾಂಟ್ ಟು ಪ್ರೊವೈಡ್ ಅ ಪಾಯಿಂಟ್ ವೆರಿ ಸ್ಟ್ರಾಂಗ್ಲಿ, ಯು ಕ್ಯಾನ್ ಸೇ ಲೈಕ್ ದಟ್. ತುಂಬಾ ಗಂಭೀರವಾದಂತ ಅಂಶ ಜನರ ಮುಂದೆ ತಲುಪಿಸಬೇಕೆಂಬುದಾಗಿ ಹೇಳಿದ್ರೆ ಆ ಗಂಭೀರತೆ ನಿಮ್ಮ ಸ್ವರದಿಂದ ಬರುವುದೇ ಆದ್ರೆ ಓಕೆ. Okay, but always you are on high, always saying da 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 da. That you don't do that. That's ಯಾವಾಗ್ಲೂ ನೀವು ಹೈ ವಾಲ್ಯೂಮ್ ಅಲ್ಲಿ ಜೋರಾಗಿ ಕಿರ್ಚಿಕೊಂಡು ಮಾತಾಡಿದ್ರೆ ಅದು ಕೇಳಿಕ್ಕೂ ಕೂಡ ಒಳ್ಳೆಯದಾಗಿರುತ್ತೆ. Okay, so you try ಆದಷ್ಟು. Okay, I'm not saying don't use. ಆದಷ್ಟು ನ್ಯಾಚುರಲ್ ವಾಯ್ಸ್, ಸಾಫ್ಟ್ ವಾಯ್ಸ್, ರೆಗ್ಯುಲರ್ ವಾಯ್ಸ್. ಮಾತನಾಡುವಾಗ ಯಾವ ರೀತಿಯಲ್ಲಿ ಮಾತಾಡ್ತಿರೋ ಅದೇ ರೀತಿಯಲ್ಲಿ ಬೋಧನೆ ಮಾಡಿ. ಓಕೆ, ಸ್ವಾಭಾವಿಕವಾದಂತಹ ಒಂದು ವಾಯ್ಸ್ ಮಾಡ್ಲಿಕ್ಕೆ ಕಲೀರಿ. ಇದು ನಾನು ಕೂಡ ಪ್ರಾಕ್ಟೀಸ್ ಮಾಡ್ಬೇಕು. ಕೆಲವೊಮ್ಮೆ ತುಂಬಾ ಹೈ ಹೋಗ್ತೇನೆ ನಾನು. ಓಕೆ, ಆಲ್ ರೈಟ್. ಸೊ ದ 11th ಪಾಯಿಂಟ್. 11ನೇ ಅಂಶ. ಓಕೆ, ಇದು ಆಲ್ವೇಸ್ ಲುಕ್ ಅಟ್ ದ ಕ್ಲಾಕ್. ಯಾವಾಗ್ಲೂ ಕ್ಲಾಕ್ ಅನ್ನ ನೋಡಿರಿ. ಓಕೆ, ಆಲ್ವೇಸ್ ಲುಕ್ ಅಟ್ ದ ಕ್ಲಾಕ್ ಆರ್ ಚೆಕ್ ಟೈಮ್. ಯಾವಾಗ್ಲೂ ಟೈಮ್ ಅನ್ನ ನಾವು ನೋಡ್ಬೇಕಾಗಿದೆ. ನಾನು ಆಗದಿಂದ ನೋಡ್ತಿದ್ದೇನೆ, ಅದು ಬ್ಯಾಟ್ರಿ ಖಾಲಿ ಆಗಿದೆ ಅಲ್ಲಿ. ಓಕೆ, ಸೊ ಆಲ್ವೇಸ್ ಚೆಕ್ ದ ಟೈಮ್. ಯಾವಾಗ್ಲೂ ಟೈಮ್ ಅನ್ನ ನಾವು ಚೆಕ್ ಮಾಡ್ಬೇಕಾಗಿದೆ. ಓಕೆ, ಲಾಸ್ಟ್ ಟೈಮ್ ಐ ಟೋಲ್ಡ್ ಯು ಅಟೆನ್ಷನ್ ಸ್ಪ್ಯಾನ್ ಆಫ್ ಅ ಪರ್ಸನ್ ಇಸ್ ವೆರಿ ರೆಡ್ಯೂಸ್ ನೌ. ಮನುಷ್ಯನ ಒಂದು ಗಮನಿಸುವಂತಹ ಶಕ್ತಿ ತುಂಬಾ ಕಡಿಮೆ ಆಗ್ತಾ ಇದೆ. ಓಕೆ, ದಟ್ ಇಸ್ ಲೈಕ್ 5 seconds, 10 seconds. 5 ಸೆಕೆಂಡ್, 10 ಸೆಕೆಂಡ್ ಅಷ್ಟು ಕಡಿಮೆ ಆಗ್ತಾ ಇದೆ. But when we come to church or when we come to a congregation or a meeting like this, we have to sit for hours or 2 hours, 3 hours. ನಾವು ಹೀಗೆ ಸಭೆಗೆ ಬರುವಾಗ 3 ಗಂಟೆ 1 ಗಂಟೆ ಹಾಗೆ ಇರಬೇಕಾಗಿದೆ. But how much they can concentrate? ಅದ್ ನಾವು ಹೇಗೆ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ? ಯಾರಾದ್ರೂ ಟೀಚರ್ಸ್ ಇದ್ದೀರಾ? ಯಾರಾದ್ರೂ ಕಾಲೇಜ್ ಸ್ಕೂಲ್ ಅಲ್ಲಿ ಟೀಚ್ ಮಾಡೋರಿದ್ದಾರಾ? ಓಕೆ, ಎಲ್ಲರೂ ಸ್ಕೂಲ್ ಕಾಲೇಜ್ ಹೋಗಿದ್ರಲ್ಲ. 7 minutes ಮಾತ್ರ ಫೋಕಸ್. ಓ, ವೆರಿ ನೈಸ್, ಗುಡ್ ಪಾಯಿಂಟ್. ಓಕೆ, ಅವರ ಯಾರವರು PBS ಅಲ್ಲಿ ಹೇಳಿದ್ರ? ಓಕೆ, ವೆರಿ ನೈಸ್. ಸೊ 7 minutes ಮಾತ್ರ ಮಕ್ಕಳಿಗೋಸ್ಕರ, ರೈಟ್?
7 minutes ಮಾತ್ರ ಫೋಕಸ್ ಮಾಡಿ ಅಂತ ಹೇಳಿದ್ದಾರೆ ಅಂತ. ವೆರಿ ನೈಸ್, ವೆರಿ ಗುಡ್ ಆಕ್ಚುಲಿ. ಆಗ್ತದೆ ಮಕ್ಕಳಿಗೆ. ಓಕೆ ಓಕೆ, ಅಷ್ಟು ಮಾತ್ರ ಫೋಕಸ್ ಮಾಡ್ಲಿಕ್ಕೆ ಆಗತ್ತೆ ಅಂತ. ಓಕೆ, ಸೊ ಇನ್ ದ ಸೇಮ್ ವೇ ಇನ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಹೌ ಲಾಂಗ್ ಒನ್ ಕ್ಲಾಸ್ ವಿಲ್ ಬಿ? 45 ನೀನ್ ಹೇಳ್ಬೇಕು. 45 minutes. 45 minutes. ಯಾಕೆ 45 minutes 15 ಮಾತ್ರ ಇದೆ? ಬಿಕಾಸ್ ಅವರ್ ಕಾನ್ಸಂಟ್ರೇಷನ್ ಕೆಪಾಸಿಟಿ ಇಸ್ ಓನ್ಲಿ ದಟ್ ಮಚ್. ಆಕ್ಚುಲಿ ನಾಟ್ ಇವನ್ Not 45 even. minutes. 20 to 25 minutes only we can concentrate. Okay, 5 Instagram reels ಸ್ವೈಪ್ ಮಾಡಿದಾಗೆ ಟಕ ಟಕ ಟಕ. ಓಕೆ, ನಮ್ಮ ಕಾನ್ಸಂಟ್ರೇಷನ್ ಅಷ್ಟೇ. ಓಕೆ, ಸಮ್ಟೈಮ್ಸ್ ವಿ ಇಂಟ್ರೆಸ್ಟಿಂಗ್ಲಿ ಸಿಟ್ ಅಂಡ್ ಲಿಸನ್. ಓಕೆ, ಆ ರೀತಿಯಲ್ಲಿ ಕೆಲವರು ಮಾತ್ರ ಇರ್ತಾರೆ, ಎಲ್ಲರೂ ಇರುವುದಿಲ್ಲ. ಓಕೆ, ಎಲ್ಲರಿಗೂ ಇದು ರೀಚ್ ಆಗ್ಬೇಕಾದ್ರೆ ಎಲ್ಲರನ್ನ ದೃಷ್ಟಿ ಇಟ್ಟು ನೀವು ನೋಡ್ಬೇಕು. ಓಕೆ, ಸೊ ಆಲ್ವೇಸ್ ಚೆಕ್ ಯುವರ್ ಟೈಮ್. ಯಾವಾಗ್ಲೂ ಸಮಯವನ್ನ ನೀವು ನೋಡ್ಕೊಂಡು ಬೋಧನೆಯನ್ನು ಮಾಡಬೇಕಾಗಿದೆ. Okay, also this is respecting the pastor or the church. This is a respect to them. ಇದು ನೀವು ಸಭಾಪಾಲಕರಿಗೆ ಕೊಡುವಂತಹ ಒಂದು ಗೌರವವಾಗಿದೆ, ಸಭಿಕರಿಗೆ ಕೊಡುವಂತ ಗೌರವವಾಗಿದೆ. Okay, also it's a respecting the members who are there in the cell group. ಈ ರೀತಿಯಾಗಿ ಸೆಲ್ ಗ್ರೂಪ್ ಅಲ್ಲಿ ಇರುವಂತಹ ಜನರಿಗೆ ನಾವು ಕೊಡುವಂತ ಗೌರವವು ಕೂಡ ಇದಾಗಿದೆ. Okay, so this point is very very important. ಈ ಒಂದು 11ನೇ ಅಂಶ, ಯಾವಾಗ್ಲೂ ಸಮಯವನ್ನು ಗಮನವಿಟ್ಟು ಬೋಧನೆಯನ್ನು ಮಾಡುವಂತದ್ದು ಅತಿ ಅವಶ್ಯ. Okay, praise God. All right, the 12th one. 12ನೇ ಅಂಶ, Okay, so appearance is very important. ನಿಮ್ಮ ಒಂದು ಹೊರತೋಟ ತುಂಬಾ ಅವಶ್ಯಕವಾಗಿದೆ. Okay, the way you look is very important. ನೀವು ಹೇಗೆ ತೋರ್ತೀರಾ ಜನರಿಗೆ ಎಂಬುದಾಗಿ ತುಂಬಾ ಅವಶ್ಯಕತೆ ಆಗಿದೆ. Okay, decent dressing is needed. ತುಂಬಾ ಒಂದು ಗಂಭೀರವಾಗಿ ಡೀಸೆಂಟ್ ಆಗಿ ಡ್ರೆಸ್ ಮಾಡುವಂತದ್ದು ತುಂಬಾ ಅವಶ್ಯ. Okay, see, my dad always dresses tucks and comes very neatly. He dresses. I can't dress like that. ಅವ್ರ ಅಪ್ಪ ಯಾವಾಗ್ಲೂ ಶರ್ಟ್ ಒಳಗೆ ಹಾಕೊಂಡು ಟಕ್ ಮಾಡ್ಕೊಂಡು ಬರ್ತಾರೆ, ಅವ್ರಿಗೆ ಆ ರೀತಿ ನಾಗೇಶ್ ಆಗಲ್ಲ. ಪಾಸ್ಟರ್ ಯಾವಾಗ ನೀಟ್ ಡ್ರೆಸ್ ಹಾಕೊಂಡು ಬರ್ತಾರೆ. ನಾಗೇಶ್ ಪಾಸ್ಟರ್ ಕೂಡ ನೀಟ್. ಅವ್ರನ್ನ ನೋಡಿದ್ರೆ ಓ ಸರ್ ಅಂತ ಅನ್ಸ್ಬೇಕಂತ. ಸಿ ವೆನ್ ಯು ಡ್ರೆಸ್ ವೆಲ್, ನೀವು ಒಳ್ಳೇದಾಗಿ ಒಂದು ಅಂಗಿ ಎಲ್ಲ ಹಾಕೊಂಡು ಬಂದ್ರೆ ಇಟ್ ಇಸ್ ನಾಟ್ ಶೋ ಆಫ್. ಅದು ಶೋ ಆಫ್ ಎಂಬುದಾಗಿ ತೋರುವುದಿಲ್ಲ. ಓಕೆ, ಅದು ಶೋ ಆಫ್ ಅಲ್ಲ. ಓಕೆ, ಹಾ. ಬಟ್ ಯು ನೋ ಯುವರ್ ಅಪಿಯರೆನ್ಸ್ ಇಸ್ ವಾಟ್ ಪೀಪಲ್ ಆರ್ ಸೀಯಿಂಗ್, ರೈಟ್? ನೀವು ಹೊರಗೆ ಹೇಗೆ ಡ್ರೆಸ್ ಮಾಡ್ಕೊಂಡು ಬಂದಿರ ಎಂಬುದಾಗಿ ಜನರು ನೋಡ್ತಾರೆ, ಅವ್ರ Okay. ಗಮನ ಅದಕ್ಕೆ ಹೋಗ್ತದೆ. ಡ್ರೆಸ್ಸಿಂಗ್ ಆರ್ the way, the style, I'm talking about style. ನೀವು ಹೊರಗೆ ಹೇಗೆ ತೋರ್ತೀರಾ ಅದು ಕೂಡ ಪ್ರಮುಖವಾಗಿ ಒಂದು ಕಾರ್ಯಕ್ಕೆ ಬರ್ತದೆ, ಗಮನಕ್ಕೆ ಬರ್ತದೆ. That's what people are seeing. ಅದು ಕೂಡ ಜನರು ನೋಡ್ತಾರೆ. It is not a spiritual thing, ಅದು ಆತ್ಮಿಕವಾದಂತ ವಿಷಯ ಅಲ್ಲ, but that is communicating something to the people. ಆದ್ರೆ ಅದು ಜನರಿಗೆ ಏನೋ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ತದೆ. Okay, so see, I already have one doctorate. I'm about to finish another doctorate. ನಂಗೆ ಈಗ ಒಂದು ಡಾಕ್ಟರೇಟ್ ಇದೆ, ಇನ್ನೊಂದು ಡಾಕ್ಟರೇಟ್ ನಾನು ಮುಗಿಸಲಿದ್ದೇನೆ. But earlier, 1 year back, Radha Medicals fellow never respected me. ರಾಧಾ ಮೆಡಿಕಲ್ಸ್ ಒಬ್ಬ ಒಂದು ಸಿಬ್ಬಂದಿ ನನ್ನನ್ನ 1 ವರ್ಷದ ಹಿಂದೆ ಗೌರವಿಸ್ತಿರ್ಲಿಲ್ಲ. Okay, because I always went with messed up hair, one shorts ಹಾಕೊಂಡು ಒಂದು t-shirt ಹಾಕೊಂಡು ಹೋಗ್ತೀನಿ, right? So now I made sure I will go in good dress. ಈಗ ನಾನು ಆಲೋಚನೆ ಮಾಡ್ಕೊಂಡು ಸರಿಯಾದ ಡ್ರೆಸ್ ಹಾಕೊಂಡು ಅಲ್ಲಿ ಹೋಗ್ತೇನೆ. Okay, so because your dressing will convey something to others. ನೀವು ಹಾಕಿದಂತ ವಸ್ತ್ರ, ನೀವು ಹೇಗೆ ನಿಮ್ಮನ್ನ ಒಂದು ಪ್ರೆಸೆಂಟ್ ಮಾಡ್ತೀರಾ, ಅದು ಇತರರಿಗೆ ತುಂಬಾ ವಿಷಯಗಳನ್ನ ಹೇಳುವಂತದ್ದಾಗಿದೆ. All right, okay, the last one. ಕೊನೆಯದಾಗಿ, The last one, if you are in a close circle, take feedback from them. ನೀವು ಒಂದು ತುಂಬಾ ಒಂದು ಕ್ಲೋಸ್ ಸರ್ಕಲ್ ಅಲ್ಲಿ ಇದ್ರೆ ಅವರಿಂದ ನಿಮ್ಮ ಬೋಧನೆಯ ಕುರಿತಾಗಿ ಫೀಡ್ಬ್ಯಾಕ್ ಅನ್ನ ತೆಗೆದುಕೊಳ್ಳುವಂತದ್ದು ತುಂಬಾ ಪ್ರಮುಖವಾಗಿದೆ. So if you take feedback, it's very very good and useful for you. ನೀವು ಬೋಧನೆ ಮಾಡಿದ ಹೇಗೆ ಇತ್ತು, ಅವ್ರಿಗೆ ಏನು ಅರಿವಾಯಿತು ಎಂಬುದಾಗಿ ಹೇಳಿದ್ರೆ ಫೀಡ್ಬ್ಯಾಕ್ ಅಂತ. ಸೊ ಅದರ ಕುರಿತಾಗಿ ನೀವು ಫೀಡ್ಬ್ಯಾಕ್ ತೆಗೆದುಕೊಳ್ಳುವುದರಿಂದ ನೀವು ಕೂಡ ನಿಮ್ಮನ್ನ ಇಂಪ್ರೂವ್ ಮಾಡಬಹುದಾಗಿದೆ. Okay, so whenever I preach, ಯಾವಾಗ್ಲೂ ಪ್ರೀಚ್ ಮಾಡಿದಾಗ I always ask pastor how is it. ನಾನು ಪಾಸ್ಟರ್ ಸುನಂದ ಪಾಸ್ಟರ್ ಹತ್ರ ಕೇಳ್ತೇನೆ ಹೇಗಿತ್ತು ಎಂಬುದಾಗಿ. Sometimes I call Pastor Paul Praveen and discuss. Okay, ಇದು ಹೇಳಿದ್ದೇನೆ ಹೇಗಿತ್ತು, right? So why I'm discussing, I want to improve myself. ಯಾಕೆ ನಾನು ಡಿಸ್ಕಸ್ ಮಾಡ್ತೇನೆ ಪಾಸ್ಟರ್ ಜೊತೆ, ಯಾಕಂದ್ರೆ ನಾನು ನನ್ನನ್ನ ತಿದ್ದಿಸ್ಕೊಳ್ಬೇಕಾಗಿದೆ. Okay, so I'm not telling about myself, but there's heart of learning. ಅದೇ ಒಂದು ನಾವು ಕಲಿಬೇಕೆಂಬ ಒಂದು ಹೃದಯ ನಮ್ಮಲ್ಲಿ ಇರಬೇಕಾಗಿದೆ. Should have that heart of learning. ಎಲ್ರಿಗೂ ಆ ಹೃದಯವಿರಬೇಕಾಗಿದೆ. Okay, so it is good to take feedback. ಆದುದರಿಂದ ನೀವು ಫೀಡ್ಬ್ಯಾಕ್ ಅನ್ನ ತೆಗೆದುಕೊಳ್ಳುವುದು ಅತಿ ಅವಶ್ಯ. I also asked my wife, how did I preach today? Can you tell me any mistakes are there? Anything that I can change? Okay? ಅವ್ರು ನನ್ನ ಹತ್ರ ಕೂಡ ಕೇಳ್ತಾರೆ, ಏನಾದ್ರು ಮಿಸ್ಟೇಕ್ಸ್ ಇದೆಯಾ, ನಾನು ಬದಲಾಯಿಸಬಹುದಾ ಏನೆಂಬುದಾಗಿ ನನ್ನ ಶೈಲಿಯನ್ನ. Okay, so that we can improve ourselves. ಅದರ ಮೂಲಕವಾಗಿ ನಾವು ಹೆಚ್ಚಾಗಿ ನಮ್ಮನ್ನ ಕರೆಕ್ಟ್ ಮಾಡಬಹುದಾಗಿದೆ, ಇಂಪ್ರೂವ್ ಮಾಡಬಹುದಾಗಿದೆ. Okay, once again, let's go from beginning. ಮೊದಲನೇದಾಗಿ ನೋಡೋಣ. Okay, you should practice these 13 things, right? There are 13? ಎಸ್, Yeah. ನೀವು 13 ಅಂಶಗಳನ್ನ ನೀವು ಅಳವಡಿಸಿಕೊಳ್ಬೇಕಾಗಿದೆ, ಅಭ್ಯಾಸ ಮಾಡ್ಕೊಳ್ಬೇಕಾಗಿದೆ. Okay, the first thing is be a good listener. ಮೊದಲನೇದಾಗಿ ಒಳ್ಳೆಯಾಗಿ ಕಿವಿ ಕೊಡುವವರು, ಬೋಧನೆ ಕಿವಿ ಕೊಡುವವರು ನಾವಾಗಿರ್ಬೇಕು. Okay, so the more you listen, you will develop in faith. ಹಾಗಾಗಿ ಕೇಳುವವರಾದ್ರೆ ನಂಬಿಕೆಯಲ್ಲಿ ಕೂಡ ಬೆಳಿತೀರಾ. Okay, also I will tell one small testimony. ಚಿಕ್ಕ ಸಾಕ್ಷಿಯನ್ನ ಹೇಳ್ತೇನೆ. When I was in Mysore, ನಾನು ಮೈಸೂರಲ್ಲಿ ಇರುವಾಗ my spiritual mentor, Pastor Vijay,
ನನ್ನ ಆತ್ಮಿಕವಾದಂತಹ ಮೆಂಟರ್ ಆದಂತಹ ಸಭಾಪಾಲಕರಾದ ವಿಜಯ್, every day morning we used to gather in the church. ನಾವು ಸಭೆಯಲ್ಲಿ ಕೂಡ್ತಾ ಇದ್ವಿ ಮುಂಜಾನೆ ಪ್ರಾರ್ಥನೆಗೆ. Morning prayer, he gives 10 minutes sermon. 10 ನಿಮಿಷ ಒಂದು ಪ್ರಸಂಗ ಹೇಳ್ತಿದ್ರು ಮುಂಜಾನೆ ಪ್ರಾರ್ಥನೆಯಲ್ಲಿ. Okay, I used to write down and I used to share in the WhatsApp group audio message of the same sermon. I used to share. ಹಾ, ನಾನು ಅದನ್ನ ಬರೆದು ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅದೇ ಮೆಸೇಜ್ ಅನ್ನ ನನ್ನ ಭಾಷೆಯಲ್ಲಿ ಹೇಳ್ತಾ ಇದ್ದೆ. Okay, I used to share with my family members. ನನ್ನ ಕುಟುಂಬದವರ ಜೊತೆ ನಾನು ಆಡಿಯೋ ಮೆಸೇಜ್ ಹಾಕಿ ಶೇರ್ When ಮಾಡ್ತೀನಿ. I go to cell group also I used to share. ಸೆಲ್ ಗ್ರೂಪ್ ಅಲ್ಲಿ ಹೋಗುವಾಗ ನಾನು ಅದನ್ನ ಹಂಚ್ತಾ ಇದ್ದೆ. See, like that I used to share the message in my own style, but receiving from him. Till today I remember all the messages that he shared. ಅವರು ಹೇಳಿದಂತ ಬೋಧನೆಗಳನ್ನ ನಾನು ಬರೆದು ನನ್ನ ಒಂದು ಅರ್ಥೈಸುವಿಕೆಯ ಅನುಗುಣವಾಗಿ ಸೆಲ್ ಗ್ರೂಪ್ಸ್ ಅಲ್ಲಿ ನನ್ನ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಹಂಚ್ತಾ ಇದೆ. ಆದುದರಿಂದ ಅವ್ರು ಆಗ ಮಾಡಿದಂತ ಬೋಧನೆಗಳು ಈಗ ಕೂಡ ನನಗೆ ನೆನಪಿದೆ. Okay, that time I had an iPad. I noted 260 sermons. I typed down. ಆಗ ಒಂದು ಐಪ್ಯಾಡ್ ನನ್ನಲ್ಲಿತ್ತು. 230 ಒಂದು ಸರ್ಮನ್ಸ್ ಅನ್ನ ಅವರು ಹೇಳಿದಂತ ಸರ್ಮನ್ಸ್ ಅನ್ನ ನಾನು ಬರೆದು ತಗೊಂಡಿದ್ದೆ. And by the end of my term in Mysore, that is 2018 December was last. 19 we were here. 2018 ಡಿಸೆಂಬರ್ ಅಲ್ಲಿ ಅವರು ಮೈಸೂರಲ್ಲಿ ಇದ್ರು, 18 ಅಲ್ಲಿ ಅವರು ಇಲ್ಲಿದ್ರು. You know, by the end of that time, so many church members there came and told me, whenever you preach, we will look at you like as if Pastor Vijay is preaching, they said. ನೀವು ಬೋಧನೆ ಮಾಡುವಾಗ ಸಭಾಪಾಲಕರಾದಂತ ವಿಜಯ್ ಬೋಧನೆ ಮಾಡಿದ ರೀತಿಯಲ್ಲಿ ಇರುತ್ತದೆ ಎಂಬುದಾಗಿ Then I felt happy. ನಂಗೆ ಖುಷಿ ಆಯ್ತು. I thought I'm a good disciple. ನಾನು ಒಳ್ಳೆಯ ಒಂದು ಶಿಷ್ಯ ಎಂಬುದಾಗಿ ನಂಗೆ ಅರಿವಾಯ್ತು. Because like Timothy followed Paul, I followed Pastor Vijay. ತಿಮೋತಿ ಪೌಲನನ್ನು ಹಿಂಬಾಲಿಸಿದ ರೀತಿಯಲ್ಲಿ ಅವರು ಪಾಸ್ಟರ್ ವಿಜಯನ ಹಿಂಬಾಲಿಸಿದ್ರು. Right? A good listener will always become good preacher. ಒಂದು ಒಳ್ಳೆಯಾಗಿ ಕೇಳುವಂತವ್ರು ಯಾವಾಗ್ಲೂ ಒಳ್ಳೆ ಬೋಧನೆಯನ್ನು ಮಾಡಲು ಸಾಧ್ಯವಾಗ್ತದೆ. You have to listen to pastor. ನೀವು ಸಭಾಪಾಲಕರಿಗೆ ಅವರು ಹೇಳುವಂತ ಬೋಧನೆಗೆ ಕಿವಿಗೊಟ್ಟು You ಕೇಳಬೇಕಾಗಿದೆ. have to go hand in hand with the pastor. ನೀವು ಸಭಾಪಾಲಕರ ಬೋಧನೆಯ ಜೊತೆ ಮುನ್ನಡೆಯಬೇಕಾಗಿದೆ. You have to be good disciple of Christ. At the same time, God has put a human being appointed for us, right? You have to be a good disciple for that person. ದೇವರ ಶಿಷ್ಯರಾಗಿರ್ಬೇಕು. ಅದೇ ರೀತಿಯಾಗಿ ಸಭಾಪಾಲಕರನ್ನ ನಿಯಮಿಸಿದ್ದಾರೆ ದೇವರು ಇಲ್ಲಿ ನಮ್ಮೆಲ್ಲರಿಗೋಸ್ಕರ. ಆದುದರಿಂದ ನಾವು ಅವರನ್ನು ಕೂಡ ಒಂದು ಮುಂದೆ ನೋಡ್ಬೇಕಾಗಿದೆ. Okay, so good listener will become what? Good preacher. ಒಳ್ಳೆಯಾಗಿ ಕೇಳುವಂತವರು ಒಳ್ಳೆ ಬೋಧನೆ ಮಾಡಲು ಸಾಧ್ಯ. Okay, the second thing is concentrate on spiritual growth, ಎರಡನೇದಾಗಿ not just on intellectual. ಆತ್ಮಿಕವಾದಂತಹ ಬೆಳವಣಿಗೆಯಲ್ಲಿ ಗಮನ ಬಿಡಿ, ಶಾರೀರಿಕವಾದಂತಹ ಜ್ಞಾನ ಸಂಪಾದನೆಯಲ್ಲಿ ಅಲ್ಲ. Okay, so you focus on how you are personally growing spiritually. ಆತ್ಮಿಕವಾಗಿ ಹೇಗೆ ಬೆಳೆಯುತ್ತಾ ಇದ್ದೀರಿ ಎಂಬುದಾಗಿ ನೀವು ಗಮನವನ್ನು So ಹಾಸಬೇಕಾಗಿದೆ. the 4 steps, don't simply make some sermon, but let it come from you. That's what I mean. ಬೋಧನೆಯನ್ನ ಮಾಡಬೇಡಿ, ಅದು ನಿಮ್ಮ ಹೃದಯದಿಂದ ಆತ್ಮಿಕವಾಗಿ ಬರುವಂತದ್ದಾಗಲಿ. So that's the third one, avoid shortcuts. ಮೂರನೇದಾಗಿ ನೀವು ಶಾರ್ಟ್ ಕಟ್ಸ್ ಅನ್ನ ಅವಾಯ್ಡ್ ಮಾಡಿ, ಅದೇ ಇದಾಗಿತ್ತು. Okay, fourth one, focus on the people. ಜನರ ಮೇಲೆ ನಿಮ್ಮ ಗಮನವು ಇರಲಿ. Okay, what kind of people, how can you create interest in them? That is what your focus. ಯಾವ ತರದ ಜನರ ಮಧ್ಯೆ ನೀವು ಬೋಧನೆ ಮಾಡ್ತಾ ಇದ್ದೀರಾ, ಹೇಗೆ ಆಸಕ್ತಿಯನ್ನು ಅವ್ರ ಹೃದಯದಲ್ಲಿ ಹುಟ್ಟಿಸಬಹುದು ಎಂಬುದಾಗಿ. Sometimes you can sit and think, if I say like this kind of response I'll get. ಕೆಲವೊಮ್ಮೆ ನೀವು You have to ಕೂತ್ಕೊಂಡು practice. ಬೋಧನೆ ಮಾಡುವಾಗ, ಬೋಧನೆ ಪ್ರಿಪೇರ್ ಮಾಡುವಾಗ ಆಲೋಚಿಸಬಹುದು, ಈ ರೀತಿಯಾಗಿ ನಾನು ಹೇಳಿದ್ರೆ ಈ ರೀತಿಯಾಗಿ ರೆಸ್ಪಾನ್ಸ್ ನಂಗೆ ಬರಬಹುದು ಎಂಬುದಾಗಿ. Praise the Lord. Okay, the fifth one, ಐದನೇದಾಗಿ rely on the Holy Spirit. ಪವಿತ್ರಾತ್ಮನ ಮೇಲೆ ನೀವು ಅವಲಂಬಿಸಬೇಕಾಗಿದೆ. All your preparation is good, but ultimately you rely on whom? The ಎಲ್ಲ Holy Spirit. ಪ್ರಿಪೇರ್ ಮಾಡೋದು ಒಳ್ಳೆಯದು, ಆದ್ರೆ ಪವಿತ್ರಾತ್ಮನ ಮೇಲೆ ಅವಲಂಬಿಸಬೇಕಾಗಿದೆ. The Holy Spirit is the one who take the messages and he will shoot at the people that they will be transformed. ಪವಿತ್ರಾತ್ಮ ದೇವರು ನಿಮ್ಮ ಬೋಧನೆಯನ್ನು ತೆಗೆದುಕೊಂಡು ಜನರ ಒಂದು ಹೃದಯದಲ್ಲಿ ಕಾರ್ಯವನ್ನು ಸಾಧಿಸ್ತಾರೆ. Okay, praise God. Praise Lord. All right, the sixth one, use stories and illustrations. ಆರನೇದಾಗಿ ಕಥೆಗಳನ್ನು ಉಪಯೋಗಿಸಿ ಸನ್ನಿವೇಶಗಳ ವಿವರಣೆಯನ್ನು ಉಪಯೋಗಿಸಿರಿ. What happens if you use that? It will ಇದನ್ನು remain for ಉಪಯೋಗಿಸಿದ್ರೆ you ಏನಾಗ್ತದೆ, forever. ನಿರಂತರವಾಗಿ ನಿಮ್ಮ ಹೃದಯದಲ್ಲೇ ಮನಸ್ಸಲ್ಲಿ ಇರುತ್ತೆ. Okay, the seventh one is ಏಳನೆಯ ವಿಷಯ, give pointers. ಗಿಫ್ಟ್ ಪಾಯಿಂಟ್ಸ್ ಅನ್ನ ಕೊಡಿರಿ. ಒಂದೊಂದು ಪಾಯಿಂಟ್ಸ್ ಅನ್ನ ಒಂದು ಸರ್ಮನಿಗೆ ನೀವು ಕೊಡ್ಬೇಕಾಗಿದೆ. Okay, at the end of the sermon, by the end of the sermon, give some steps of faith that they can take. ಬೋಧನೆಯ ಕೊನೆಯಲ್ಲಿ ನಂಬಿಕೆಯ ಹೆಜ್ಜೆಗಳ ಕುರಿತಾಗಿ ನೀವು ಕೆಲವು ವಿವರಣೆಯನ್ನ ಕೊಡಿರಿ. ಯಾವ ಹೆಜ್ಜೆಗಳು ಅವರು ತಗೊಳ್ಬಹುದು, right? You can share those. All right, the eighth one. ಎಂಟನೇ ಅಂಶ, Okay, be thorough with your sermon. ನಿಮ್ಮ ಬೋಧನೆಯನ್ನು ನೀವು ತುಂಬಾ ಒಂದು ತಯಾರಿ ನಡೆಸಿಕೊಂಡೇ ಬರಬೇಕಾಗಿದೆ. Okay, ಬೋಧನೆಯನ್ನು be thorough with the content. ಅಲ್ಲಿ ಬರೆದಿರುವಂತಹ ಬೋಧನೆ ಮಾಡಿದಿರುವಂತಹ ಎಲ್ಲಾ ಒಂದು ವಿಷಯಗಳು, ಸನ್ನಿವೇಶಗಳು, ಉದಾಹರಣೆಗಳು ಎಲ್ಲ ನಿಮಗೆ ನೆನಪಿನಲ್ಲಿ ಇರಬೇಕು. Also, you practice with yourself and your family members. ನೀವು ಇದನ್ನ ನಿಮ್ಮ ಕುಟುಂಬದವರ ಜೊತೆ ಮತ್ತು ನಿಮ್ಮ ಜೊತೆ ನೀವು ಅಭ್ಯಾಸ ಮಾಡ್ರಿ. Okay, the ninth one, ಒಂಬತ್ತನೇ ವಿಷಯ, avoid saying I, me, you, God told me. ನಾನು, ನನ್ನದು, ನಿನ್ನದು, ದೇವರು ನನಗೆ ಹೇಳಿದ್ರು, ಎಲ್ಲ ವಿಷಯಗಳನ್ನ ನಾವು ಉಪಯೋಗಿಸಬಾರ್ದು. Okay, ಈ ಪದಗಳನ್ನು ವಿಷಯ. ಸ್ವಲ್ಪ ಕಮ್ಮಿಯಾಗಿ ಯೂಸ್ ಮಾಡಿ. Okay, Yes. so it's better to avoid this completely. Also, is better. Okay, the 10th one, ಹತ್ತನೇ ಅಂಶ, use natural tone. ಸ್ವಾಭಾವಿಕವಾದಂತಹ ಸ್ವರವನ್ನೇ ಉಪಯೋಗಿಸ್ರಿ. Okay, only when you think people are sleeping, then you raise your voice. ಜನರು ನಿದ್ದೆ ಮಾಡ್ತಾರೆ ಎಂಬುದಾಗಿ ನಿಮ್ಗೆ ಅರಿವಾದಾಗ ನೀವು ಹೈ ಪಿಚ್. Okay, so ಆದಷ್ಟು ನ್ಯಾಚುರಲ್ ಟೋನ್ ನ ಉಪಯೋಗಿಸಿ. Okay, then check the clock always. ಯಾವಾಗ್ಲೂ ಸಮಯವನ್ನ ಚೆಕ್ ಮಾಡ್ರಿ. Okay, the 12th one, 12ನೇ ವಿಷಯ, okay, be
ಅವೇರ್ ಆಫ್ ಯುವರ್ ಅಪಿಯರೆನ್ಸ್. ನಿಮ್ಮ ಒಂದು ನೀವು ಹೇಗೆ ತೋರ್ತೀರಾ ಹೊರ ತೋರಣದ ಕುರಿತಾಗಿ ಕೂಡ ಗಮನವನ್ನು ಹಾಕಿರಿ. Alright, and the last one is take ಕೊನೆಯದಾಗಿ feedback. ಫೀಡ್ಬ್ಯಾಕ್ ಅನ್ನ ತೆಗೆದುಕೊಳ್ಳಿ. ನಿಮ್ಮ ಪ್ರಸಂಗ ಹೇಗಿತ್ತು, ಆ ರೀತಿ ಹೇಗೆ ನಾನು ಬದಲಾವಣೆ ಹೊಂದಬಹುದು, ಬದಲಾಯಿಸಬಹುದು ವಾಕ್ಯ ಎಂಬುದಾಗಿ. Okay, praise the Lord. Praise the Lord. Okay, so ಈ 13 ಪಾಯಿಂಟ್ಸ್ ಎಲ್ಲವೂ ಕೂಡ ನಿಮಗೆ ಒಂದು ದಿವಸ 2 ದಿವಸ ಅಲ್ಲ, ಲೈಫ್ ಲಾಂಗ್ ನಿಮಗೆ ಹೆಲ್ಪ್ ಆಗುತ್ತೆ, ರೈಟ್? 13 ಅಂಶ ನಿಮಗೆ ನಿಮ್ಮ ಫುಲ್ ಒಂದು ಜೀವಿತಾಂತ ಇದು ನಿಮಗೆ ಸಹಾಯವಾಗ್ತದೆ. Okay, praise God. Praise the Lord. All right, you're okay? Any doubts? ಯಾವ್ದಾದ್ರು ಸಂದೇಹಗಳಿವೆಯಾ? ಹಲ್ಲೆಲೂಯಾ. ನಾವು ನಾವು ದೇವರ ವಾಕ್ಯವನ್ನು ಹಂಚಿಕೊಳ್ಳಿ. ಮುಂದೆ ದೇವರು ಇನ್ನು ಎಲ್ಲೆಲ್ಲಿ ನಮ್ಮನ್ನು ದೇವರ ವಾಕ್ಯವನ್ನು ಹಂಚಿಕೊಳ್ಳಿಕ್ಕೆ ನಡೆಸ್ತಾನೋ ನಮಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಬರೀ ಸೆಲ್ ಗ್ರೂಪ್ಗೆ ನಾವು ಲಿಮಿಟ್ ಆಗುವುದಿಲ್ಲ. ಖಂಡಿತವಾಗಿ ದೇವರ ಆತ್ಮನು ಮತ್ತು ದೊಡ್ಡ ದೊಡ್ಡ ಮತ್ತು ಕಾಂಗ್ರಿಗೇಷನ್ ಇದರಲ್ಲಿ ಮತ್ತು ಅನೇಕ ಸಂಗತಿಗಳಲ್ಲಿ ನಮ್ಮನ್ನು ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಯಾವಾಗಲೂ ಪ್ರಾರ್ಥನೆ ಮಾಡಬೇಕು, ಯಾವಾಗಲೂ ನಂಬುತ್ತಾ ಇರಬೇಕು, ಸ್ವಾಮಿ ನಾನು ಅನೇಕ ಜನರಿಗೆ ನಾನು ಆಶೀರ್ವಾದವಾಗಿರ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಮತ್ತಷ್ಟು ಮಾತ್ರ ಅಲ್ಲ, ಅದಕ್ಕೆ ತಕ್ಕ ಹಾಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂಥದ್ದಂದ್ರೆ ಅದಕ್ಕೆ ಸರಿಯಾದ ಮತ್ತು ಅನೇಕ ಟಿಪ್ಪಣಿಗಳನ್ನು ಟಿಪ್ಸನ್ನು ಅವ್ರು ಕೊಡ್ತಾ ಬಂದಿದ್ದಾರೆ. ಇದು ಬಹಳ ಅಗತ್ಯವಾದ ಸಂಗತಿಗಳಾಗಿದ್ದಾವೆ. ಇದರಲ್ಲಿ ಕೆಲವು ನಮ್ಗೆ ಗೊತ್ತಿಲ್ಲದೆ ನಾವು ಫಾಲೋ ಮಾಡ್ತಿರ್ಬೋದು, ಕೆಲವನ್ನು ಫಾಲೋ ನಮ್ಗೆ ಗೊತ್ತಿಲ್ಲದೆ ಇರುವುದರಿಂದ ಫಾಲೋ ಮಾಡದೇ ಸಹ ಇರ್ಬೋದು. ಬಟ್ ಆದ್ರೆ ಎಲ್ಲವನ್ನು ನಮ್ಮ ಗಮನಕ್ಕೆ ತಗೊಂಡು ಮತ್ತು ನಾವು ಇದನ್ನು ಫಾಲೋ ಮಾಡುವಂಥದ್ದಾದ್ರೆ ಒಳ್ಳೆಯ ಪ್ರಸಂಗಿಕರು ನಾವು ಆಗ್ತೇವೆ. ಪ್ರೈಸ್ ದಿ ಲಾರ್ಡ್. ಮತ್ತು ಪ್ರಾರ್ಥನೆ ಆತ್ಮನ ಮೇಲೆ ಆತುಕೊಳ್ಳುವಂಥದ್ದು, ಪವಿತ್ರ ಆತ್ಮನನ್ನು ಆತುಕೊಳ್ಳುವಂಥದ್ದು, ಪ್ರಾರ್ಥನೆಯ ಪೂರ್ವಕವಾಗಿ ಸರ್ಮನ್ಸ್ ಸಿದ್ಧಮ ಇದು ಏನ್ ಮಾಡ್ತೈತೆ ಅಂದ್ರೆ ಇದರೊಂದಿಗೆ, ಇದನ್ನು ಬಿಟ್ಟು ಅಲ್ಲ, ಇದರೊಂದಿಗೆ ಪ್ರಾರ್ಥನೆ ಪವಿತ್ರ ಆತ್ಮ ಆತುಕೊಳ್ತಾ ನಾವು ಪ್ರಸಂಗಗಳನ್ನು ಮಾಡುವಾಗ ಅದರ ಒಂದು ಪ್ರಭಾವ, ಅದರ ಒಂದು ಪರಿಣಾಮ ತುಂಬಾ ಉನ್ನತವಾಗಿರುವಂತದ್ದಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಅಮನ ಹಲ್ಲೆಲೂಯಾ. ನಾವೀಗ ಪ್ರಾರ್ಥನೆ ಮಾಡಿಕೊಂಡು ನಾವು ಮುಗಿಸಿಕೊಳ್ಳೋಣ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡಿರುವಾಗ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ. ನಾಗೇಶ್ ಪಾಸ್ಟರ್ ಮುಂದೆ ಬಂದು ಪ್ರಾರ್ಥನೆ ಮಾಡಬೇಕೆಂಬುದಾಗಿ. ಸರ್ವಶಕ್ತನಾದ ದೇವರೇ, ಮಹೋನ್ನತನೇ, ಪವಿತ್ರಾತ್ಮ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ದೇವರೇ. ನೀನು ನಿನ್ನ ಸಭೆಗೆ ಕರ್ತನೆ ಅನೇಕ ಸಂಗತಿಗಳನ್ನು ಸ್ವಾಮಿ ಈ ಬೈಬಲ್ ಸ್ಟಡಿಯಲ್ಲಿ ಬೋಧಿಸ್ತಾ ಬಂದಿರುವುದಕ್ಕಾಗಿ ನನಗೆ ಸ್ತೋತ್ರ ಮಾಡ್ತೇವೆ ದೇವರೇ. ಸ್ವಾಮಿ ಹೌದು, ನಾವು ಗೊತ್ತಿದ್ದು ಗೊತ್ತಿಲ್ಲದೆ ಅನೇಕ ಸಂಗತಿಗಳಲ್ಲಿ ಸ್ವಾಮಿ ನಾವು ಮಾಡಿದ್ದೇ ಸರಿ, ನಾವು ನಡೆಯುವಂಥದ್ದೇ ಸರಿ ಎಂಬ ಅನೇಕ ಸಂಗತಿಗಳು ನಾವು ಮಾಡಿದುಂಟು ದೇವರೇ. ಆದರೆ ಸ್ವಾಮಿ ಹೇಗೆ ಸ್ವಾಮಿ ನಾವು ಸೇವಕರುಗಳು ಮತ್ತು ಹಾಗೆ ಸೆಲ್ ಗ್ರೂಪ್ ಲೀಡರ್ಸ್ಗಳು ಕರ್ತನೆ ದೇವರೇ, ಈವನ್ ನಾವು ಕರ್ತನೆ ಮಾಡುವ ಸೇವೆಯಲ್ಲಿ ನಾವು ಇರುವಂಥವ್ರು ಎಲ್ಲರೂ ಸ್ವಾಮಿ ಹೇಗೆ ಸ್ವಾಮಿ ನಾವು ಕರ್ತನೆ ದೇವರೇ ಜನರನ್ನು ರೀಚ್ ಆಗಬೇಕು, ಹೇಗೆ ಸ್ವಾಮಿ ನಾವು ಪ್ರೀಚ್ ಮಾಡಬೇಕು, ಎಲ್ಲ ಸಂಗತಿಗಳನ್ನು ಕ್ರಮಬದ್ಧವಾಗಿ ಸ್ವಾಮಿ ನೀನು ಪಾಸ್ಟರ್ ವಿಕಾಸ್ ಅವರ ಮೂಲಕ ಸ್ವಾಮಿ ನೀನು ಪ್ರಕಟ ಮಾಡಿದಕ್ಕಾಗಿ ಸ್ತೋತ್ರ. ನೀನು ಸ್ವಾಮಿ ಒಬ್ಬೊಬ್ಬರನ್ನು ಸ್ವಾಮಿ ನಮಗೆ ಸ್ವಾಮಿ ಕಲಿಸ್ಲಿಕ್ಕೆ ದೇವರೇ ಮತ್ತು ಸರಿಯಾದ ಮಾರ್ಗ ನಡೆಸಲಿಕ್ಕೆ ನೀನು ಕೊಟ್ಟಿರುವಂಥ ಈ ಸೇವಕರಿಗಾಗಿ, ಈ ಮಾರ್ಗದರ್ಶನಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ ದೇವರೇ. ನಾವು ಕೇಳಿದ್ದೇವೆ ದೇವರೇ, ಮುಂದಿನ ದಿನಗಳಲ್ಲಿ ಸ್ವಾಮಿ ಇದು ನಮ್ಮ ಸ್ವಾಮಿ ದೇವರೇ ಪ್ರೀಚ್ ಮಾಡುವಾಗ, ನಾವು ಸೇವೆ ಮಾಡುವಾಗ ನಾವು ನಂಬುತ್ತೇವೆ ದೇವರೇ, ಈ 13 ಅಂಶಗಳು ಕೂಡ ಬಲಿಷ್ಠವಾಗಿ ನಂಬುತ್ತಾ ಇದನ್ನು ನಾವು ನಮ್ಮ ಸೇವೆಯಲ್ಲಿ ಸ್ವಾಮಿ ಅದನ್ನು ಕರ್ತನೆ ಕಾರ್ಯಗತಗೊಳಿಸ್ತಾ ಸ್ವಾಮಿ ನಾವು ಯಶಸ್ವಿಯನ್ನು ಕಾಣುವಂತೆ ಕರ್ತನೆ ದೇವರೇ, ಇದು ನನ್ನ ಸೇವೆಗೆ ಅನುಕೂಲವಾಗಿದೆ ಎಂಬ ಒಂದು ಒಳ್ಳೆಯ ಒಂದು ಸ್ವಾಮಿ ಗುರುತನ್ನು ನಮ್ಮ ಜೀವನದಲ್ಲಿ ಕಾಣುವಂತೆ ನಮಗೆ ಸಹಾಯ ಮಾಡು ದೇವರೇ. ಸ್ವಾಮಿ ಬೈಬಲ್ ಸ್ಟಡಿ ನನಗೂ ನಮಗೆಲ್ಲರಿಗೂ ಕರ್ತನೆ ಆತ್ಮೀಯ ಪ್ರಯೋಜನ ಆಶೀರ್ವಾದಗಳನ್ನು ಕರ್ತನೆ ಒಳ್ಳೆಯ ಮಾರ್ಗದರ್ಶನ ಕೊಡ್ತಿರೋದಕ್ಕಾಗಿ ಸ್ತೋತ್ರ. ಮುಂದಿನ ವಾರ ಕೂಡ ನೀನು ಅದ್ಭುತವಾಗಿ ನಿನ್ನ ಸೇವಕರ ಮೂಲಕ ನೀನು ನಡೆಸ್ಕೊಡಿ ಎಂಬುದ ಪ್ರಾರ್ಥನೆ ಮಾಡ್ತಾ ಬಂದಂತ ಎಲ್ಲ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಅವರು ಕೂಡ ನಿನ್ನ ಈ ಒಂದು ಸಜೆಷನ್ಗಳನ್ನು ವಾಕ್ಯದ ಮೂಲಕ ಕೇಳಿದ್ದಾರೆ, ಅದನ್ನು ಅಳವಡಿಸಿ ಬಹಳ ಫಲ ಕೊಡುವಂತೆ ನಿನಗೆ ಮಹಿಮೆ ತರುವಂತೆ ನೀನು ಸಹಾಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆ, ಆಮೇನ.